ಇದನ್ನು ಪ್ರಾಯೋಜಿಸ್ತಾ ಇರುವವರು ಪಾಲಿಸ್ಟರ್ ಫರ್ನಿಚರ್ ಪ್ರೈವೇಟ್ ಲಿಮಿಟೆಡ್ನವರು. ಇವತ್ತಿನ ಈ ಗೋಷ್ಠಿಯ ವಿಷಯ ಹಳೆಯ ಪಾತ್ರಗಳ ಹೊಸ ಓದು. ಹಳೆಯ ಪಾತ್ರಗಳ ಹೊಸ ಓದು ಶಕುಂತಲ. ಇದನ್ನು ಇವತ್ತು ವೇದಿಕೆಯಲ್ಲಿ ಚರ್ಚಿಸ್ತಾ ಇದ್ದಾರೆ LG ಮೀರಾ ಮೇಡಮ್ ಅವರು, ಜಯಲಕ್ಷ್ಮಿ ಪಾಟೀಲ್ ಅವರು, ಕುಮಾರಸ್ವಾಮಿ ಬೆಜ್ಜಿಹಳ್ಳಿ ಅವರು ಹಾಗೂ ಮೌನೇಶ್ ಬಡಿಗೇರವರು. ಅವರು 4 ಜನರನ್ನು ಬುಕ್ ಬ್ರಹ್ಮ ತಂಡದ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಈ ಒಂದು ಗೋಷ್ಠಿಯನ್ನು ಅಂದರೆ ಹಳೆಯ ಪಾತ್ರಗಳ ಹೊಸ ಓದು ಶಕುಂತಲ ಇದನ್ನು ಮೌನೇಶ್ ಬಡಿಗೇರವರು ನಿರ್ವಹಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಜೊತೆಗೆ ಮಾತಾಡಲಿರುವ ಎಲ್ಲ ಸ್ಪೀಕರ್ಗಳಿಗೂ ನಾನು ಸ್ವಾಗತ ಕೋರ್ತಾ ಮತ್ತು ಇಲ್ಲಿ ಇದನ್ನು ಕೇಳಲಿಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದನ್ನು ಆಯೋಜನೆ ಮಾಡಿರುವಂಥ ಬುಕ್ ಬ್ರಹ್ಮದವರಿಗೂ ಒಂದು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ನಮ್ಮ ಗೋಷ್ಠಿಯ ವಿಷಯ ನಿಮಗೆಲ್ಲ ತಿಳಿದಿರೋ ಹಾಗೆ ಹಳೆಯ ಪಾತ್ರಗಳ ಮರು ಓದು ಅಥವಾ ಹೊಸ ಓದು ಶಕುಂತಲ ಅಂತಿದೆ. ಇದು ಈ ಗೋಷ್ಠಿಯ ಈ ಶೀರ್ಷಿಕೆನೇ ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಮತ್ತು ತುಂಬ ಕಾಂಪ್ಲೆಕ್ಸ್ ಆಗಿದೆ, ಕಾಂಪ್ಲಿಕೇಟೆಡ್ ಆಗಿದೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ. ಯಾಕೆಂದರೆ ಇಲ್ಲಿ ಹಳೆಯ ಪಾತ್ರಗಳ ಮರು ಓದು ಅಥವಾ ಹೊಸ ಓದು ಅಂದರೆ ಹಳೆಯ ಪಾತ್ರಗಳು ಅಂದರೆ ಯಾವುದು? ಹಳೆಯದು ಅಂದರೆ ಎಷ್ಟು ಹಳೆಯದು? ಒಂದು ಪೌರಾಣಿಕ ಪಾತ್ರಗಳಿದ್ದಾವೆ, ನಮ್ಮಲ್ಲಿ ಚಾರಿತ್ರಿಕ ಪಾತ್ರಗಳಿದ್ದಾವೆ, ಮತ್ತು ಜನಪದೀಯ ಪಾತ್ರಗಳಿದ್ದಾವೆ, ಮತ್ತು ಸಮಕಾಲೀನ ಪಾತ್ರಗಳಿದ್ದಾವೆ. 16ನೇ ಶತಮಾನದಿಂದ ಅಥವಾ ಪಂಪನ ಪಾತ್ರಗಳಿದ್ದಾವೆ, ರನ್ನನ ಪಾತ್ರಗಳಿದ್ದಾವೆ. ಇವೆಲ್ಲವೂ ಹಳೆಯ ಪಾತ್ರಗಳೇ. ಅಥವಾ 50-60 ವರ್ಷಗಳ ಹಿಂದೆ ಬಂದಿರುವಂಥ ಕುವೆಂಪು ಸೃಷ್ಟಿ ಮಾಡಿರುವಂಥ ಯಾವುದೋ ಒಂದು ಕಾದಂಬರಿಯ ಪಾತ್ರ ಇರ್ಬೋದು, ಅದು ಕೂಡ ಹಳೆಯ ಪಾತ್ರಗಳೇ. ಇದರ ಹೊಸ ಓದನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಸಿಕ್ಕಾಪಟ್ಟೆ ಇದ್ದಾವೆ. ಒಬ್ಬೊಬ್ಬರದು ಆಯ್ಕೆಗಳೇ ಒಂದು ಲಿಸ್ಟ್ ಹೇಳಿದ್ರೇ ಮುಗಿದೋಗ್ಬಿಡುತ್ತೆ 1 ಅವರಲ್ಲಿ. ಆದರೆ ಇದ್ರ ಜೊತೆಗೆ ಇನ್ನೊಂದನ್ನು ಸೇರಿಸ್ಬಿಟ್ಟಿದ್ದಾರೆ ಅವರು, ಶಕುಂತಲ ಅಂತ. ಸೊ ಹಾಗಾಗಿ ನಮಗೊಂದು ಈ ಇಡೀ ಗೋಷ್ಠಿಗೆ ಒಂದು ಕೇಂದ್ರ ಬಿಂದು ಸಿಕ್ಕಂತಾಗಿ ಸ್ವಲ್ಪ ನಾವು ರಿಲ್ಯಾಕ್ಸ್ ಆದ್ವಿ. ಸೊ ಶಕುಂತಲ ಅನ್ನೋ ಒಂದು ಹಳೆಯ ಪಾತ್ರವನ್ನು ಅದನ್ನು ಇಟ್ಟುಕೊಂಡು ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ನಾವು ನೋಡೋಕ್ಕೆ ಸಾಧ್ಯವಾ ಅನ್ನೋದನ್ನು ಈ ಗೋಷ್ಠಿಯಲ್ಲಿ ನಾವು ಮಾತಾಡಲಿದ್ದೀವಿ. ಸೊ ಈ ಗೋಷ್ಠಿಗೆ ಒಂದು ಸಣ್ಣ ಪೀಠಿಗೆ ಥರ ನಾನು ಶಕುಂತಲೆಯ ಕಥೆಯನ್ನು ನಿಮಗೆ ಹೇಳಿಬಿಡ್ತೀನಿ. ನಿಮಗೆಲ್ಲ ಗೊತ್ತು ಶಕುಂತಲೆಯ ಕಥೆ, ಶಕುಂತಲೆ ಮತ್ತು ದುಷ್ಯಂತರ ಕಥೆ. ಆದರೆ ಎಲ್ಲರಿಗೂ ಮೇನ್ ಸ್ಟ್ರೀಮ್ನಲ್ಲಿರೋ ಎಲ್ಲರಿಗೂ ಗೊತ್ತಿರುವಂಥ ಶಕುಂತಲೆ ದುಷ್ಯಂತರ ಕಥೆ ನಮಗೆಲ್ಲರಿಗೂ ಗೊತ್ತಿರೋದು ಕಾಳಿದಾಸ ಅನ್ನೋ ಮಹಾಕವಿ ಬರೆದಂಥ ಅಭಿಜ್ಞಾನ ಶಾಕುಂತಲ ಅನ್ನೋ ನಾಟಕದಲ್ಲಿ ಸೃಷ್ಟಿಯಾದಂಥ ಕಥೆ. ಆದರೆ ಅವನು ಆ ಕಥೆಯನ್ನು ತಗೊಂಡಿರೋದು ವ್ಯಾಸ ಬರೆದ ಮಹಾಭಾರತದ ಆದಿಪರ್ವದಲ್ಲಿ ಬರುವಂಥ ಶಕುಂತಲೋಪಾಖ್ಯಾನ ಅನ್ನುವಂಥ ಒಂದು ಭಾಗದಿಂದ ಆ ಕಥೆಯನ್ನು ತಗೊಂಡಿದ್ದಾನೆ. ಆ ಕಥೆ ಏನು ಹಾಗಾದರೆ? ವ್ಯಾಸಭಾರತ ಅಲ್ಲಿ ಶಕುಂತಲೆಯನ್ನು ಹೇಗೆ ಚಿತ್ರಣ ಮಾಡಿದ್ದಾನೆ ಅಂತ 1-2 ನಿಮಿಷದಲ್ಲಿ ನಿಮಗೆ ಹೇಳಿಬಿಡ್ತೀನಿ. ಸೊ ಅಲ್ಲಿ ಕತೆ ಶುರುವಾಗೋದೇ ದುಷ್ಯಂತ ತನ್ನ ರಾಜ್ಯದಿಂದ ಒಂದು ಮೋಜಿಗಾಗಿ ಇಡೀ ಸೈನ್ಯದ ಸಮೇತ ಕಾಡಿಗೆ ಹೋಗ್ತಾನೆ. ಒಂಥರ ಮೋಜು ಮಸ್ತಿ ಮಾಡಲಿಕ್ಕೆ. ಈಗೆಲ್ಲ ಬೆಂಗಳೂರಿಂದ ರೆಸಾರ್ಟ್ಗೆ ಹೋಗ್ತಾರಲ್ಲ ವೀಕೆಂಡ್ ಬಂದಿದ ತಕ್ಷಣ, ಹಾಗೆ ಅವನು ಇಡೀ ರಾಜ ಪರಿವಾರನ ಕಟ್ಕೊಂಡು ಕಾಡಿಗೆ ಹೋಗಿದ್ದು ಏನಕ್ಕೆ? ಬೇಟೆ ಆಡಲಿಕ್ಕೆ. ಅದನ್ನು ಹೆಂಗೆ ಬೇಟೆ ಆಡ್ತಾನೆ ಅಂತಂದರೆ ಅದನ್ನು ಓದ್ತಾ ಇದ್ದರೆ ಅಷ್ಟು ಬರ್ಬರವಾಗಿ ಬೇಟೆ ಆಡ್ತಾನೆ. ಕಾಡು ಪ್ರಾಣಿಗಳನ್ನು, ಆನೆಗಳನ್ನು, ಕುದುರೆಗಳ, ಜಿಂಕೆಗಳನ್ನು, ಹಂದಿಗಳನ್ನು ಎಲ್ಲ ಸಿಕ್ಕ ಕಾಡು ಪ್ರಾಣಿಗಳ ಬರ್ಬರವಾಗಿ ಕೊಚ್ಚಿ ಬೇಟೆ ಆಡ್ತಾರೆ ಅವರ ರಾಜಪರಿವಾರ ಸಮೇತ. ರಕ್ತದ ಕೋಡಿನೇ ನದಿಲಿ ಹರಿತಾ ಇರುತ್ತೆ, ಅಷ್ಟು ಇಡೀ ಹಸರೇ ಮುಚ್ಚೋಗ್ಬಿಡುತ್ತಂತೆ. ಆಮೇಲೆ ಅವ್ರು ಬಿಡೋ ಬಾಣಗಳು ಹೇಗಿರ್ತವೆ ಅಂತಂದರೆ ಬಾಣದ ಮಳೆನೇ ಮೋಡವೇ ಸೃಷ್ಟಿಯಾಗಿಬಿಟ್ಟಿದೆ ಬಾಣದ್ದು ಅಂತೆಲ್ಲ ಹೇಳ್ತಾನೆ ವ್ಯಾಸಭಾರತದಲ್ಲಿ ಆದಿಪರ್ವದಲ್ಲಿ. ಸೊ ಹಾಗೆ ಬೇಟೆಗೆ ಹೋದವರು ಅದು ತುಂಬ ಭಾಳ ಒಂದು ಹಿಂಸಾದಾಯಕವಾಗಿದೆ ಆ ಚಿತ್ರಣ. ಅಷ್ಟು ಹಿಂಸಾಪ್ರಿಯತೆಯನ್ನು ದುಷ್ಯಂತನಿಗೆ ಇತ್ತು ಅಂತ ವ್ಯಾಸಭಾರತದಲ್ಲಿ ತೋರಿಸ್ತಾರೆ. ಮತ್ತು ಅವನ ಪರಿವಾರದಲ್ಲ ಸಿಕ್ಕ ಪ್ರಾಣಿಗಳನ್ನೆಲ್ಲ ಜಿಂಕೆಯನ್ನೆಲ್ಲ ಹೊಡ್ಕೊಂಡು ತಿನ್ನೋದು, ಬೇಯಿಸ್ಕೊಂಡು ತಿನ್ನೋದು, ಕೆಲವೊಬ್ಬರೆಲ್ಲ ಹಾಗೆ ತಿಂತಿದ್ರು, ಕೆಲವೊಬ್ಬರು ಬೇಯಿಸ್ಕೊಂಡು ತಿಂತಿದ್ರು. ಸೊ ಹೀಗಿರುವಾಗ ದುಷ್ಯಂತನಿಗೆ ಯಾವುದೋ ಒಂದು ಜಿಂಕೆನೋ ಯಾವುದೋ ಒಂದು ಪ್ರಾಣಿ ಅವನಿಗೆ ಭಾಳ ಸತಾಯಿಸಿ ಒಳಗಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಒಂದು ಸ್ವಲ್ಪ ರಿಮೋಟ್ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಕಣ್ವರ ಆಶ್ರಮ ಒಂದಿರುತ್ತೆ, ಅಲ್ಲಿ ತೊಗೊಂಡು ಹೋಗಿ ನಿಲ್ಲಿಸುತ್ತೆ. ಆ ಇಡೀ ಪರಿಸರ ಕಂಡು ಅವನಿಗೊಂಥರ
ಭಾಳ ಅವನಿಗೊಂಥರ ವಿಶೇಷವಾದ ಅನುಭವ ಆಗುತ್ತೆ ಅದರಲ್ಲಿ. ಅದರಲ್ಲೂ ಆ ಕಣ್ವರ ಆಶ್ರಮಕ್ಕೆ ಅವನು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿದ ತಕ್ಷಣ ಅವ್ನು ಫಸ್ಟ್ ಎದುರಾಗದೆ ಯಾರು ನೀವು ಅಂತ ಅವರನ್ನು ರಿಸೀವ್ ಮಾಡ್ಕೊಳ್ಳೋಕೆ ಬಂದವಳೆ ಶಕುಂತಲೆ. ಶಕುಂತಲೆ ಯಾರಂತ ನಿಮಗೆಲ್ರಿಗೂ ಗೊತ್ತು. ಅವಳೊಬ್ಬ ಅಪ್ಸರೆಯ ಮಗಳು, ಅಪ್ಸರೆ ಮೇನಕೆಯ ಮತ್ತು ವಿಶ್ವಾಮಿತ್ರರ ಮಗಳು. ಆ ಕಥೆ ನಾನು ಹೇಳೋಕ್ಕೆ ಹೋಗೋದಿಲ್ಲ, ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಹೀಗೆ ಶಕುಂತಲೆಯನ್ನು ಎದುರಾಗಿದ್ದ ತಕ್ಷಣ ಅವನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ರೀತಿ ಕಾಮದ ಪ್ರಚೋದನೆ ಉಂಟಾಗುತ್ತೆ. ಅದನ್ನು ಪ್ರೀತಿ ಅನ್ನೋದಿಲ್ಲ ನಾನು, ಇದು ಮಹಾಭಾರತದ ಕತೆ. ಪ್ರೇಮ ಅನ್ನೋದಿಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಅಲ್ಲ ಅದು, ಅದು ಲಸ್ಟ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ಬೋದಪ್ಪ. ಸೊ ಆ ಥರದ್ದು ಒಂದು ನೋಡಿ, ಇದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಇಷ್ಟು ಹೊತ್ತು ಅವನು ಕಾಡಿಗೆ ಬಂದಿದ್ದು ಅವನ ಹಿಂಸೆಯನ್ನೇ ತೋರಿಸ್ತಾರೆ. ಬರೀ ಎಷ್ಟು ಹಿಂಸೆಯಿಂದ ಅವನು ಪಕ್ಷಿಗಳನ್ನೆಲ್ಲ ಬೇಟಾಡ್ತಿದ್ದ, ಕೊಚ್ಚಿ ಸಾಯಿಸ್ತಿದ್ದ. ಇದ್ದಕ್ಕಿದ್ದಂಗೆ ಆ ಕಣ್ವರ ಆಶ್ರಮಕ್ಕೆ ಬಂದಿದ್ದ ತಕ್ಷಣ ಇಡೀ ಪರಿಸರದ ಪರಿಣಾಮವಾಗಿ ಮತ್ತು ಅಲ್ಲಿದ್ದ ಶಕುಂತಲೆಯ ಪರಿಣಾಮವಾಗಿ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವನಲ್ಲಿ ಇದ್ದಕ್ಕಿದ್ದಂತೆ ಕಾಮ ಪ್ರಚೋದನೆ ಆಗೋಕ್ಕೆ ಶುರುವಾಗುತ್ತೆ. ನೋಡಿ, ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಹಿಂಸೆ ಮತ್ತು ಕಾಮ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿ ಹಿಂಸೆಗೆ ಅವಕಾಶವಿಲ್ಲವೋ ಕಾಮದ ಅಭಿವ್ಯಕ್ತಿ ಹೆಚ್ಚು ಉತ್ಪತ್ತಿಯಾಗ್ತಾ ಇರುತ್ತೆ. ಇದೊಂದು ಸ್ವಲ್ಪ ಬೇರೆಯೇ ಚರ್ಚೆ. ಇದನ್ನೊಂದು ಸ್ವಲ್ಪ ಬೆಳೆಸಿದ್ರೆ ಇನ್ನೂ ಎಲ್ಲೆಲ್ಲೋ ಹೋಗುತ್ತೆ, ಅದು ಅಲ್ಲಿಗೆ ಹೋಗೋದಿಲ್ಲ ನಾನು. ಸೊ ಅವನಿಗೆ ಇದ್ದಕ್ಕಿದ್ದಂಗೆ ಕಾಮ ಪ್ರಚೋದನೆ ಉಂಟಾಗಿ ಅವಳನ್ನು ಆಗಿಂದಾಗಲೇ ಅವಳನ್ನು ಸಂಭೋಗಿಸಬೇಕು ಅನ್ನೋ ಅಭಿಲಾಷೆ ಉಂಟೋಗುತ್ತೆ. ಅವಳು ಹೇಳ್ತಾಳೆ, ಅವಳು ನಮ್ಮ ಕಣ್ವರು ಹಣ್ಣು ತರಕ್ಕೆ ಹೋಗಿದ್ದಾರಪ್ಪ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡು. ಇಲ್ಲ, ಅವನಿಗೆ ಅಷ್ಟು ವೆಯ್ಟ್ ಮಾಡೋದಿಲ್ಲ ಅವನು. ಆಗಿಂದಾಗಲೇ ಅವಳಿಗೆ ಏನೇನೋ ಕನ್ವಿನ್ಸ್ ಮಾಡ್ತಾನೆ ಅವನು. ನಿನಗೆ ರಾಣಿ ಮಾಡ್ತೀನಿ, ನಿನಗೆ ಅಷ್ಟು ಐಶ್ವರ್ಯ ಕೊಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಕನ್ವಿನ್ಸ್ ಮಾಡಿ ಅವಳನ್ನು ಗಾಂಧರ್ವ ಪದ್ಧತಿಯಾಗಿ ಮದುವೆಯಾಗಿ ಅವಳ ಜೊತೆಗೆ ಸಂಭೋಗ ನಡೆಸಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವ್ರು ಹೋಗ್ತಾ ಇದ್ದಂಗೆ ಕಣ್ವ ಮಹರ್ಷಿಗಳು ಬರ್ತಾರೆ, ಅವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ. ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಕತೆ. ಆದರೆ ಕಥೆ ಏನಪ್ಪ ಅಂದರೆ ಮುಂದುವರಿಯೋದು, ಅವಳು ಅದೇ ಆಶ್ರಮದಲ್ಲಿ 12 ವರ್ಷಗಳ ಕಾಲ ಇರ್ತಾಳೆ. ಅವಳು ಬಸರಿಯಾಗಿದ್ದ ತಕ್ಷಣ ಅವಳು ಏನು ಇದಕ್ಕೆ ಹೋಗೋದಿಲ್ಲ, ದುಷ್ಯಂತನ ಅರಮನೆಗೆ ಹೋಗೋದಿಲ್ಲ. ಅವಳು ಬಸರಿ ಆಗ್ತಾಳೆ. 3 ವರ್ಷ ಗರ್ಭ ಧರಿಸಿ ಅವಳು ಭರತನನ್ನು ಹಡಿತಾಳೆ. ಸರ್ವದಮನನ್ನು 3 ವರ್ಷ ಗರ್ಭ ಧರಿಸ್ತಾಳೆ, ಭರತನನ್ನು ಹಡಿತಾಳೆ. ಸೊ ಇನ್ನೇನು ಅವನಿಗೆ 12 ವರ್ಷ ತುಂಬ್ತಾ ಇದೆ ಅನ್ನುವಾಗ, ಸೊ ಯಾವುದೇ ಒಬ್ಬ ನಮ್ಮ ಹಳೆಯ ಸಂಬಂಧಗಳನ್ನು ಮತ್ತೆ ಬೆಸಿಬೇಕು ಅಂದರೆ 12 ವರ್ಷಗಳ ಒಳಗೆ ನಾವು ಅವ್ರ ಮುಖ ನೋಡಬೇಕು ಅಂತ ಹೇಳಿ ಕಣ್ವರು ಇವರನ್ನು ಋಷಿಮುನಿಗಳ ಜೊತೆಗೆ ವಾಪಸ್ ಕಳಿಸ್ತಾರೆ. ಅವ್ರ ಮಗನಿಗೆ ಆಗಲೇ 12 ವರ್ಷ, ಶಕುಂತಲೆ ಮಗನಿಗೆ. ಸೊ ಅಲ್ಲೆಲ್ಲ ಅವಳು 12 ವರ್ಷ ಹೆಂಗಿದ್ಲು ಏನು ಅದು ಯಾವ ಇದೂ ಇಲ್ಲ. ಸೊ ಅಲ್ಲಿ ನಗರಕ್ಕೆ ಬರ್ತಾರಲ್ಲ, ಅವ್ರಿಗೊಂದು ವಿಶೇಷವಾದ ಅನುಭವ ಆ ಋಷಿಮುನಿಗಳಿಗೆ. ಕಾಡಿಂದ ಫಸ್ಟ್ ಟೈಮ್ ಅವರು ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ, ಎಲ್ಲ ಹೊಸದು. ಮತ್ತು ಅಲ್ಲಿ ಜನರೆಲ್ಲ ಇವರನ್ನೆಲ್ಲ ಋಷಿಮುನಿಗಳನ್ನೆಲ್ಲ ನೋಡಿ ಆಡ್ಕೊಂಡು ನಡ್ತಾ ಇದ್ದಾರೆ. ಶಕುಂತಲೆಯನ್ನು ನೋಡಿ ಅವರೆಲ್ಲ ಬೆರಗಾಗ್ಬಿಟ್ಟಿದ್ದಾರೆ, ಯಾರು ಇವಳು ಒಳ್ಳೆ ಅಪ್ಸರೆ ಥರ ಇದ್ದಾಳಲ್ಲ, ಇಂಥವಳನ್ನ ನಾವು ನೋಡೇ ಇಲ್ಲ ಅಂಥೇಳಿ ಇಡೀ ನಗರದವರೆಲ್ಲ ಅವರಿಂದ ಬರ್ತಾ ಇದ್ದಾರೆ, ಶಕುಂತಲೆ ಮತ್ತು ಅವಳ ಮಗನ ಹಿಂದೆ. ಕಡೆಗೆ ಆ ಋಷಿಮುನಿಗಳು ಅವ್ರಿಗಾದ ಅವಮಾನಕ್ಕೆ ಅವ್ರಿಗೆಲ್ಲ ರ್ಯಾಗಿಂಗ್ ಮಾಡಿಬಿಡ್ತಾರೆ. ಈ ಸಿಟಿ ಜನ ಎಲ್ಲ ಜುಟ್ಟೆಲ್ಲ ಬಿಟ್ಕೊಂಡಿರ್ತಾರೆ, ಎಣ್ಣೆ ಮೈ ತೆಳ್ಳಿಗಿರ್ತಾರೆ, ಅವ್ರನ್ನೆಲ್ಲ ರ್ಯಾಗಿಂಗ್ ಮಾಡಿ ಅವರೆಲ್ಲ ಹೊಟ್ಟೋಗ್ಬಿಡ್ತಾರೆ, ಅವಮಾನ ತಡಿಲಾರದೆ ಋಷಿಮುನಿಗಳು. ಕಡೆಗೆ ಈ ಅಮ್ಮ ಮಗ ಇಬ್ಬರೇ ಅರಮನೆಗೆ ಬರ್ತಾರೆ, ದುಷ್ಯಂತನ ಎದುರುಗಡೆ ಇಬ್ಬರೇ, ಯಾರೂ ಇಲ್ಲ. ಸೊ ಅಲ್ಲಿ ಒಬ್ಬಳೇ ಫೇಸ್ ಮಾಡ್ತಾಳೆ ಶಕುಂತಲೆ, ಹಿಂಗಾಯಿತು, ನೀನು ಬಂದಿದ್ದೆ, ನೀನು ನನ್ನ ಲವ್ ಮಾಡಿದ್ದೆ, ನೋಡಿ ಇವನೇ ನಿನ್ನ ಮಗ ಅಂತ. ಯಾರೂ ಇಲ್ಲ. ಆದರೆ ಅವನು ಯಾವುದೋ ಒಂದು ದರ್ಬಾರಲ್ಲಿ ಇರ್ತಾನೆ ದುಷ್ಯಂತ, ಸುಮಾರು ಜನ ಇರ್ತಾರೆ, ಮಂತ್ರಿಗಳು ಎಲ್ಲರೂ. ಅವಳನ್ನು ಅವನು ಕೇರೆ ಮಾಡೋದಿಲ್ಲ. ಯಾರಮ್ಮ ನೀನು, ಸಿಕ್ಕಾಪಟ್ಟೆ ಅವಮಾನ ಮಾಡ್ಬಿಡ್ತಾನೆ. ಎಷ್ಟು ಅವಮಾನ ಮಾಡ್ತಾನೆ, ನೀನೊಬ್ಬ ಸೂಳೆನೇ ಇರಬೇಕು ನೀನು, ಅಷ್ಟು ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಆದರೂ ಶಕುಂತಲೆ ಹೋಗೋದಿಲ್ಲ. ಅವಳನಿಗೆ ವಿಧವಾಗಿ ಅವನನ್ನು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಪತಿ ಧರ್ಮ ಅಂದರೆ ಏನು, ಪತ್ನಿ ಧರ್ಮ ಅಂದರೆ ಏನು, ಮತ್ತು ಮಗನ ಧರ್ಮ ಅಂದರೆ ಏನು, ತಂದೆ ಮತ್ತು ಮಗನ ಸಂಬಂಧ ಏನು, ಪತಿ ಮತ್ತು ಪತ್ನಿಯ ಸಂಬಂಧ ಏನು, ಇದಕ್ಕೆಲ್ಲ ವ್ಯಾಸ ಬಳಸ್ಕೊಳ್ಳೋದು ಮನುಧರ್ಮಶಾಸ್ತ್ರವನ್ನು. ಮನುಧರ್ಮಶಾಸ್ತ್ರದ ಎಲ್ಲ ಇದನ್ನು ಅಲ್ಲಿ ತಗೊಂಬರ್ತಾನೆ. ಸೊ ಇಡೀ ಪ್ರಸಂಗವನ್ನು ವ್ಯಾಸ ಹೇಳಿರೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಮನುಸ್ಮೃತಿಯನ್ನು ಇಲ್ಲಿ ಶಕುಂತಲೆಯ ಬಾಯಿಂದ ಹೇಳಿಸೋದಕ್ಕೆ ಈ ಇಡೀ ಶಕುಂತಲೋಪಾಖ್ಯಾನವನ್ನು ಸೃಷ್ಟಿ ಮಾಡ್ದಂಗೆ ಕಾಣುತ್ತೆ. ಆಗಿದೆ. ಅದು ಕಡೆಗೆ ಅಶ್ರೀರ ವಾಣಿ ಬರುತ್ತೆ.
ಬಂದ್ಬಿಟ್ಟು ಹೇಳುತ್ತೆ, ಇಲ್ಲಪ್ಪ ಇವಳೇ ನಿನ್ನ ಹೆಂಡ್ತಿ ಅಂತ ಅವ್ನು ಹೇಳುತ್ತೆ. ಆವಾಗ ಅವನು ಕನ್ವಿನ್ಸ್ ಆಗಿಬಿಡ್ತಾನೆ, ಪ್ಲೇಟ್ ಚೇಂಜ್ ಮಾಡ್ತಾನೆ. ಇಲ್ಲ ಎಲ್ಲ ಜನ ಇದ್ರಲ್ಲ, ಹಾಗಾಗಿ ಅವ್ರ ಮುಂದೆ ಒಂಥರ ರಾಜನಿಗೆ ಒಂಥರ ಡಿಸ್ರೆಸ್ಪೆಕ್ಟ್ ಆಗುತ್ತೆ ಅಂಥೇಳಿ ನಾನು ಒಪ್ಕೊಳ್ಳಿಲ್ಲ ಅಷ್ಟೇ, ನನಗೆ ಗೊತ್ತಿತ್ತು ಅಂತ ಹೇಳಿ ಕಡೆಗೆ ಅವಳನ್ನು ಸ್ವೀಕರಿಸ್ತಾನೆ. ಇದು ಆ್ಯಕ್ಚುಲಿ ವ್ಯಾಸಭಾರತದ ಕತೆ. ಸೊ ಇದನ್ನು ವ್ಯಾಸಭಾರತದ ಕತೆ ಅಲ್ಲೇ ಮತ್ತೆ ಕಾಳಿದಾಸ ಅನ್ನೋ ಮಹಾಕವಿಯ ಹೊತ್ತಿಗೆ ಬರೋ ಹೊತ್ತಿಗೆ, ನಾಟಕವಾಗಿ ಬರೋ ಹೊತ್ತಿಗೆ ಎಷ್ಟೆಲ್ಲ ಮಾರ್ಪಾಟಾಗಿದೆ ಅಂತ ನೀವು ಒಂದು ಸ್ವಲ್ಪ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಅಲ್ಲಿ ಕಾಳಿದಾಸ ಬಹಳ ಸೂಕ್ಷ್ಮವಾಗಿ ಉಂಗುರದ ಪ್ರಸಂಗ ತಂದಿದ್ದಾನೆ, ನೆನಪಿಗೆಗೋಸ್ಕರ ಉಂಗುರ ತಂದಿದ್ದಾನೆ. ಆಮೇಲೆ ದೂರ್ವಾಸ ಮುನಿಯ ಶಾಪದ ಪ್ರಕರಣ ತಂದಿದ್ದಾನೆ. ಸೊ ಏನೇನೆಲ್ಲ ಸಾಧ್ಯವೋ ಈ ಪುರುವಂಶದ ದುಷ್ಯಂತನನ್ನು ಅವನು ಮಾಡಿರೋ ವಂಚನೆಯಿಂದ ಬಚಾವ್ ಮಾಡೋಕ್ಕೋಸ್ಕರ ಕಾಳಿದಾಸ ಏನೇನೆಲ್ಲ ಮಾಡಿದ್ದಾನೆ. ಅದನ್ನು ನಾವೆಲ್ಲ ಒಂದು ರೀತಿ ಕಾವ್ಯಾತ್ಮಕವಾಗಿ, ಅಲ್ಲ ಅವನು ನಿಜವಾಗ್ಲೂ ಮಹಾಕವಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕಂದರೆ ಅವನು ಬಳಸಿರೋ ಭಾಷೆ ಆಗಿರ್ಬೋದು, ಅವನು ಕಟ್ಟಿರೋ ಆ ನಾಟಕದ ಬಂಧ ಆಗಿರ್ಬೋದು, ಆ ಸಂರಚನೆ ಆಗಿರ್ಬೋದು, ಆ 7 ಅಂಕಗಳ ನಾಟಕ ಆಗಿರ್ಬೋದು. ಇವತ್ತಿಗೂ ನೀವು 4ನೇ ಅಂಕ ಶಕುಂತಲೆಯನ್ನು ಕಣ್ವರು ದುಷ್ಯಂತನ ಆಶ್ರಮಕ್ಕೆ ಕಳಿಸುವಂಥ ಆ ದೃಶ್ಯನ ನೀವು ಓದ್ತಾ ಇದ್ದರೆ ಸಾಕು, ನಿಮಗೇ ಗೊತ್ತಿಲ್ಲದಂಗೆ ನಿಮ್ಮ ಗಂಟಲು ಬಿಗಿಯುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಆರ್ದ್ರವಾಗಿ ಬರೆದಿದ್ದಾರೆ. ಮತ್ತು ಅದೇ 3ನೇ ಅಂಕನ ಓದ್ತಾ ಇದ್ದರೆ ನಿಮಗೆ ಶೃಂಗಾರ ರಸ ಹಂಗೆ ಉಕ್ಕಿ ಹರಿಯುತ್ತೆ. ಹಂಗೆ ಬರೀತಾನೆ ಅವನು. ಆ ಪ್ರತಿಭೆಯಲ್ಲಿ ಕಾಳಿದಾಸನಿಗೆ ಯಾವ ಒಂದು ಇದು ಇಲ್ಲ, ಅದ್ರ ಬಗ್ಗೆ ಯಾವುದಿಲ್ಲ. ಆದರೆ ಇನ್ನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಇನ್ನೊಂದು ಹೊಸ ಓದನ್ನು ನಾವು ನೋಡಬಹುದಾದರೆ, ಈ ಎಲ್ಲ ಒಂದು ವ್ಯಾಸನಲ್ಲಿ ಸೃಷ್ಟಿಯಾಗಿರುವಂಥ ಕಾಳಿದಾಸನ ಇಮೇಜನ್ನು ತಿರುಗಿಸಿ ಶಕುಂತಲೆಯನ್ನು ಒಂದು ರೀತಿ ಬಹಳ ನಯನಾಜೂಕಿನ ಒಂದು ಹುಡುಗಿ ಅನ್ನಾಗಿ ಸೃಷ್ಟಿ ಮಾಡಿದಾನ. ಮತ್ತು ನಾವು ಇವತ್ತಿನವರೆಗೂ ಕ್ಯಾರಿ ಮಾಡ್ತಿರೋದು ಎಲ್ಲ ಮುಖ್ಯವಾಹಿನಿಗಳಲ್ಲಿ, ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಅಥವಾ ಹಾಡುಗಳಲ್ಲಿ ಎಲ್ಲದರಲ್ಲೂ ನಾವು ಕ್ಯಾರಿ ಮಾಡ್ತಿರೋದು ಕಾಳಿದಾಸನ ಶಕುಂತಲೆಯನ್ನೇ ಇಂಡೈರೆಕ್ಟಾಗಿ ನಾವು ಬೇರೆ 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 ಹಂತಗಳಲ್ಲಿ ಕ್ಯಾರಿ ಮಾಡ್ತಾ ಬರ್ತಾಯಿದ್ದೀವಿ ಅಲ್ವಾ. ಅದನ್ನು ಹೊಸ ಹೊಸ ಕಥೆಗಳು ಬಂದಿದ್ದಾವೆ, ಕಾವ್ಯಗಳಲ್ಲಿ ಶಕುಂತಲೆ ಬಂದಿದ್ದಾವೆ, ಹೊಸ ಓದು ನಡೆದಿದೆ. ಇತ್ತೀಚೆಗೆ ಕನ್ನಡದಲ್ಲಿ ಬಂದಂಥ ಶಕುಂತಲೆ ಏನು, ಶಾಕುಂತಲೆ ಸಿಕ್ಕಳು ಸುಮ್ಮನೆ ನಕ್ಕಳು ಶಾಕಾಯಿತು ನನಗೇನು, ಹೀಗೆ ಅದೇನೋ ಹಾಡಿದೆಯಲ್ಲ. ಅದು ನೋಡಿ, ಶಾಕುಂತಲೆ ಸಿಕ್ಬಿಟ್ಟು ಅವಳೇ ನಕ್ಕಳಂತೆ, ಇವನಿಗೆ ಶಾಕಾಯ್ತಂತೆ. ಆ್ಯಕ್ಚುಲಿ ಕಾಳಿದಾಸನ ಇದರಲ್ಲಿ ಅದು ಪ್ರೇಮವಾಗಿ ಮಾರ್ಪಡಿಸಿದ್ದಾನೆ. ಅದು ದುಷ್ಯಂತರ ಒಬ್ಬನ ಕಾಮದ ಒಂದು ಅಭಿವ್ಯಕ್ತಿ ಅಲ್ಲ, ಅಲ್ಲಿ ಇಬ್ಬರಲ್ಲಿ ಉಂಟಾದ ಪ್ರೇಮದಿಂದ ಇದೊಂದು ಗಾಂಧರ್ವ ವಿವಾಹ ನಡೀತು, ಅವರಿಬ್ಬರ ನಡುವೆ ಸಂಪರ್ಕ ಉಂಟಾಯಿತು ಅನ್ನೋದನ್ನು ಕಾಳಿದಾಸ, ಅದು ಶೃಂಗಾರ ರಸಪ್ರಧಾನವಾದಂಥ ಒಂದು ನಾಟಕ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹೀಗೆ ಹಲವಾರು ಅವತ್ತಿನಿಂದ ಕಾಳಿದಾಸನ ಆ ನಾಟಕದಿಂದ ಮೊದಲುಗೊಂಡು ಕನ್ನಡದಲ್ಲಿ, ಭಾರತದಲ್ಲಿ ಹಲವಾರು ಬಗೆಯಲ್ಲಿ, ಅದು ಪೇಂಟಿಂಗಿಂದ ಹಿಡ್ಕೊಂಡು ಸಾಹಿತ್ಯ, ಕತೆ, ಕಾದಂಬರಿ, ನಾಟಕ ಎಲ್ಲದರಲ್ಲೂ ಶಕುಂತಲೆಯನ್ನು, ಅವಳ ಒಳ ಬೇಗುದಿಗಳನ್ನು, ಅವಳ ವ್ಯಕ್ತಿತ್ವದ ಹೊಸ ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಬರ್ತಾ ಇದ್ದಾರೆ ಎಲ್ಲ ಲೇಖಕರು, ಅದಕ್ಕೆ ಸ್ಪಂದಿಸ್ತಾ ಬರ್ತಾ ಇದ್ದಾರೆ. ಸೊ ಅದು ನಾಟಕದ ಮೂಲಕವೇ ನಮಗೆ ಕಾಳಿದಾಸ ತಂದಿದ್ದರಿಂದ ನಾನು ಮೊದಲನೇದಾಗಿ ನಮ್ಮ ಜಯಲಕ್ಷ್ಮಿ ಪಾಟೀಲ್ ಅವರ ಹತ್ರ ಮಾತನಾಡಲಿಕ್ಕೆ ಬಯಸ್ತೀನಿ. ಅವರು ನೋಡಿರುವಂಥ ನಮ್ಮ ಕನ್ನಡದ ಕಾಂಟೆಂಪರರಿ ಸಮಯದಲ್ಲಿ ನೀವು ನೋಡಿರುವಂತಹ ಶಕುಂತಲೆಯನ್ನು, ಅವಳ ಒಂದು ಕಾನ್ಫ್ಲಿಕ್ಟನ್ನು ಉಳ್ಳಂಥ ನಾಟಕಗಳು ಯಾವ್ದು ನಿಮ್ಗೆ ನೆನಪು ಬರುತ್ತೆ, ಯಾವ್ದು ನಿಮ್ಗೆ ತುಂಬ ಹೊಸದು ಅಂತ ಅನಿಸುತ್ತೆ, ಹೊಸ ಓದು ಅಂತ ಅನಿಸುತ್ತೆ? ಇದು ಎಲ್ರಿಗೂ ನಮಸ್ಕಾರ. ಶಾಕುಂತಲೆ ಕಾಳಿದಾಸನೇ ಅಂದರೆ ಮೊಟ್ಟ ಮೊದಲಿಗೆ ಒಂದು ಕಥೆಯನ್ನಾಗಲಿ ಮುರಿದು ಕಟ್ಟುವ ಪ್ರಕ್ರಿಯೆ ಅಂತ ನಾವೇನು ಸಾಹಿತ್ಯದಲ್ಲಿ ಹೇಳ್ತೀವಿ, ಅದನ್ನು ಮಹಾಭಾರತದ ಒಂದು ಉಪಕಥೆಯನ್ನು ತಗೊಂಡು ಮೊದಲಿಗೆ ಶುರು ಮಾಡಿದವನು ಕಾಳಿದಾಸ ಅಂತ ನನಗನ್ಸುತ್ತೆ. ಯಾಕೆಂದರೆ ಒಂದು ಕಥೆನ ನಾಟಕ ರೂಪಕ್ಕೆ, ಯಾಕೆಂದರೆ ಅದರಲ್ಲಿರುವಂಥ ನಾಟಕೀಯ ಗುಣಗಳೇನಿವೆ ಆ ಗುಣಗಳನ್ನು ಮತ್ತು ಅದರಲ್ಲಿ ಈಗ ಮೌನೇಶ್ ಹೇಳಿದ ಹಾಗೆ ಅಲ್ಲಿ ಆ ಕತೆ ಕೇಳ್ತಾ ಇದ್ದರೆ ಎಲ್ರಿಗೂ ದುಷ್ಯಂತನ ಮೇಲೆ ಸಿಟ್ಟು ಬರುತ್ತೆ. ಬೇಕು ಅಂತ ನಾಟಕ ಆಡ್ತಾನವನು, ಮರ್ತಿಲ್ಲ ದೊಡ್ಡ ರಾಜ, ಮರ್ತಿಲ್ಲ ನಾಟಕ ಆಡ್ತಾನೆ. ಆಮೇಲೆ ತನ್ನ ವಂಶ ಉದ್ಧಾರಕ್ಕಾಗಿ ಅಥವಾ ವಂಶ ಮುಂದುವರಿಸೋದಕ್ಕೆ ಅಂತ ಹೇಳಿ ಆ ಕಾರಣಕ್ಕಾಗಿ ಮತ್ತೆ ವಾಪಸ್ಸು ಶಕುಂತಲೆಯನ್ನು ಸ್ವೀಕರಿಸ್ತಾನೆ. ಸ್ವೀಕರಿಸೋದು ಅನ್ನೋದೇ ಒಂಥರ ಪದ
ಸಾರಿ, ಬಟ್ ಮತ್ತೆ ವಾಪಸ್ ಆಕೆನ ನೆನಪಾಯಿತು, ಬೇಕು ಅಂತ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳ್ತಾನೆ. ಸೊ ಅದನ್ನು ಬಹುಶಃ ಕಾಳಿದಾಸನಿಗೆ ಒಬ್ಬ ರಾಜ ಅಷ್ಟೊಂದು ಶೂರ, ಧೀರ, ತುಂಬ ಸಮರ್ಥನಾದಂಥ ರಾಜನೊಬ್ಬ ಹೀಗೆ ಸಣ್ಣವನಾಗೋದು ಕಾಳಿದಾಸನಿಗೆ ಇಷ್ಟ ಇರಲಿಲ್ವೋ ಏನೋ ಅಂತ ನನಗನ್ಸುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ದುರ್ವಾಸ ಮುನಿಗಳನ್ನು ಕರ್ಕೊಂಡು ಬರೋದ್ರ ಮೂಲಕ ಇಡೀ ಕತೆಗೊಂದು ಪಲ್ಲಟನ ಕಾಳಿದಾಸ ಕೊಡೋದ್ರ ಮೂಲಕ ಒಂದು ಏನು ಹೇಳ್ತಾರೆ, ಪಾಪದ ದುಷ್ಯಂತ ಆಗ್ತಾನೆ. ಆಮೇಲೆ ನಾನು ಶಕುಂತಲೆ ಅಂತ ಬಂದರೆ ಮಾತಾಡ್ತಾ ನಾವು ಶಕುಂತಲೆ ಮಾತಾಡ್ತಾ ದುಷ್ಯಂತನೇ ಜಾಸ್ತಿ ಮಾತಾಡ್ತಾ ಇದ್ದೀವಿ. ಮೌನೇಶ್ ಮಾತಾಡಿದ್ರು ಅಷ್ಟೇ, ಈಗ ನಾನು ಹೇಳಬೇಕಾದ್ರೂ ಅಷ್ಟೇ. ಆದರೆ ಶಕುಂತಲೆ ನಮ್ಮೊಳಗೆ ಎಷ್ಟು ಹಾಸು ಹೊಕ್ಕಾಗಿ ಹೋಗಿದ್ದಾಳೆ ಅಂತಂದರೆ, ನಾನು ಹುಟ್ಟುವಾಗಲೇ ನನಗೆ ಶಕುಂತಲೆ ಅನ್ನೋ ಪದ ಗೊತ್ತಿತ್ತು ಅನ್ನುವಷ್ಟು. ಬಹುಶಃ ನನ್ನ ಸೋದರತೆ ಹೆಸರು ಶಕುಂತಲಾ ಅಂತ ಇದ್ದಿದ್ದರಿಂದನೋ ಏನೋ. ಆಮೇಲೆ ನಾನು ಇವತ್ತಿಗೂ ಯೋಚನೆ ಮಾಡ್ತಾಯಿದ್ದೀನಿ, ಶಕುಂತಲಾ ಕತೆ ನಂಗೆ ಯಾವಾಗ ಗೊತ್ತಾಯಿತು ಅಂತ, ಯಾವ ಟೈಮಲ್ಲಿ, ಯಾವ ವಯಸ್ಸಲ್ಲ ನನಗೆ ಈ ಕತೆ ಗೊತ್ತಾಯಿತು ಅಂತ ಯೋಚನೆ ಮಾಡಿದರೆ ನನಗೆ ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಬಟ್ ನಂಗೆ ಶಕುಂತಲೆಯ ಕತೆ ಗೊತ್ತು, ಶಕುಂತಲಾ ದುಷ್ಯಂತರ ಕತೆ ಗೊತ್ತು ಅಂತ. ಸೊ ನಾಟಕಕ್ಕೆ ಬಂದಾಗ ಎಲ್ರಿಗೂ ಆಲ್ಮೋಸ್ಟ್ ಯಾರೆಲ್ಲ ನಾಟಕದಲ್ಲಿ ಆಸಕ್ತಿ ಇದ್ದವರಿದ್ದೀರೋ, ಸಾಹಿತ್ಯದಲ್ಲಿ ಆಸಕ್ತಿ ಇದ್ದವರಿದ್ದೀರೋ, ಕನ್ನಡದಲ್ಲಿ ಮೊದಲು ಬಸಪ್ಪ ಶಾಸ್ತ್ರಿಗಳು ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಆಮೇಲೆ SV ಪರಮೇಶ್ವರ್ ಭಟ್ ಅವರು ಅನುವಾದ ಮಾಡ್ತಾರೆ. DVG ಅವರು ಕೂಡ ಅನುವಾದ ಮಾಡಿದ್ದಾರೆ. ರಂಗಪ್ರಯೋಗವಾಗಿ ನನ್ನ ಮಿತಿಯಲ್ಲಿ ನಾನು ಇದು ಮಾಡಿದಾಗ ನೋಡಿದ್ರೆ ನಾನು ನೋಡಿದ ನಾಟಕಗಳು 3. ಒಂದು ಬನ್ನಂಜೆ ಗೋವಿಂದಾಚಾರ್ಯರು ರಚಿಸಿ ಸುರೇಶ್ ಆನ್ಗಳ್ಳಿ ಅವ್ರು ಇದು ಮಾಡಿದಂಥ ನೆನಪಾದಳು ಶಾಕುಂತಲೆ ನಾನು ನೋಡಿದ ನಾಟಕ. ಅದಕ್ಕೂ ಮುಂಚೆ ವೈದೇಹಿಯವರು ಕಥೆ ರೂಪದಲ್ಲಿ ಅದನ್ನು ಅಪರಾಹ್ನ ಶಕುಂತಲೆಯೊಂದಿಗೆ ಕಳೆದ ಅಪರಾಹ್ನ ಅಂತ ಅವ್ರದ್ದೊಂದು ಕಥೆ ಇದೆ. ಅದನ್ನು ತುಂಬ ಚೆನ್ನಾಗಿ ಭಾಗೀರಥಿಬಾಯಿ ಕದಮ್ ಎಲ್ರಿಗೂ ಗೊತ್ತಿರ್ತಾರೆ ಅಂದ್ಕೊಳ್ತೀನಿ. ತುಂಬ ಅದ್ಭುತವಾದ ನಟಿ ಆಕೆ. ಕನ್ನಡದವರು ಈಗ ಹೋಗಿ ಆಸಾಮಲ್ಲಿದ್ದಾರೆ. ಅವರು ಬಾಂಬೆಯ ಪೃಥ್ವಿ ಥಿಯೇಟ್ರಲ್ಲಿ ಅದನ್ನು ಪರ್ಫಾರ್ಮ್ ಮಾಡಿದರು. ನಮಗೆ ಅಂದರೆ ನನ್ನನ್ನು ಸೇರಿಸಿ ಆಡಿಯನ್ಸಲ್ಲೆಲ್ಲೂ ನಮಗೆಲ್ಲ ಆಶ್ಚರ್ಯದ ವಿಷಯ ಏನು ಅಂತಂದರೆ, ಅವರು ಕುರ್ತಾ ಮತ್ತು ಜೀನ್ಸ್ ಹಾಕಿದ್ರು. ಸೊ ಫಸ್ಟಿಗೆ ಕನ್ವಿನ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು. ಅರೆ ಶಕುಂತಲೆ ವೇಷ ಇಲ್ಲ. ನಾವೆಲ್ಲ ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿಯೋ ಅಥವಾ ಚಿತ್ರಗಳಲ್ಲೋ ಅವಳು ಕಿವಿಲಿ ಹೂ ಮುಡ್ಕೊಂಡಿರ್ತಾಳೆ, ಕತ್ತಲ್ಲಿ ಹಾರ ಹೂವಿಂದಿರುತ್ತೆ, ಬಿಳಿ ಉಡುಗೆ, ನಾರು ಉಡುಗೆ ಅಂತಂದ್ರು. ಇದನ್ನು ತುಂಬ ನಾಜೂಕಾದಂಥ ನಾರು ಉಡುಗೆಯಲ್ಲೇ ನಾವು ಶಕುಂತಲೆಯನ್ನು ನೋಡಿ ಅಭ್ಯಾಸ. ಸೊ ಇವ್ರು ನೋಡಿದ್ರೆ ಕುರ್ತಾ ಮತ್ತು ಜೀನ್ಸಲ್ಲಿದ್ದರು. ಆದರೆ ಶಕುಂತಲೆ, ಆಕೆಯ ನೋವು, ಆಕೆಯ ಸ್ವಗತ, ಈ ಬ್ಯೂಟಿ ಇದೆಯಲ್ಲ, ಈ ಮುರಿದು ಕಟ್ಟುವ ಪ್ರಕ್ರಿಯೆ ಅಂತ ಹೇಳಿದೆ. ಮತ್ತು ಅಲ್ಲಿ ಹೋಗಿ ವಾಪಸ್ ಇಲ್ಲಿಗೆ ಬರ್ತೀನಿ ನಾನು. ಸೊ ಕನ್ನಡದಲ್ಲಿ ತುಂಬ ಜನ ಮಾಡಿದ್ದಾರೆ. ನೇರ ಅನುವಾದ ಮಾಡಿದವರು ಆಗಲೇ ಹೇಳಿದಂತೆ ನಾನು ಹೇಳಿದ ಅಷ್ಟು ಜನರ ಜೊತೆಗೆ ಯಾರು ಬನ್ನಂಜೆ ಗೋವಿಂದಾಚಾರ್ಯರು ಜೊತೆಗೆ ಮಹಾಬಲ ಸೀತಾಳಭಾವಿ ಅಂತ ಹೀಗೆ ಇನ್ನೊಂದಿಷ್ಟು ಸಾಕಷ್ಟು ಅನುವಾದಗಳಾಗಿವೆ. ಆದರೆ ಮುರಿದು ಕಟ್ಟುವ ಪ್ರಕ್ರಿಯೆ ಅಂತ ಏನಿದೆಯಲ್ಲ, ಅದನ್ನು ಮತ್ತೆ ಕಾಳಿದಾಸನಂತೆ ಅದರಲ್ಲಿ ಇರೋ ಚೌಕಟ್ಟಿನಲ್ಲಿ ಮತ್ತೆ ತಮ್ಮ ಒಂದು ಇಂಟರ್ಪ್ರಿಟೇಷನ್ನ ಹೇಳೋ ಅಥವಾ ಅದರ ಮೂಲಕ ನಮಗೆ ಶಕುಂತಲೆಯನ್ನು ಪರಿಚಯ ಮಾಡಿದಂಥವ್ರು ಕೆಲವರು ನನ್ನ ಓದಿನ ಮಿತಿಯಲ್ಲಿ ಕೆಲವರು ಮಾತ್ರ. ಸೊ ಅದರಲ್ಲಿ KV ಸುಬ್ಬಣ್ಣ ಅವರ ಲೋಕ ಶಾಕುಂತಲ ಬರುತ್ತೆ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ವೈದೇಹಿ ನಾನು ಈ ಕತೆ ಬರೆದೆ ಅಂತ ಹೇಳ್ತಾರೆ. ಸುಬ್ಬಣ್ಣ ಅವರ ಬರೆದಂಥ ನಾಟಕದಲ್ಲಿ ನಾನು ಓದಿಲ್ಲ, ನಾಟಕ ಓದಿದ್ದೀನಿ, ನೋಡಿಲ್ಲ ನಾನು ಅದನ್ನು ನೋಡಿದಾಗ ನಮಗೆ ಅಲ್ಲಿ ಶಕುಂತಲೆ ಸುಮ್ಮನೆ ಒಂದು ನೆಪ ಮಾತ್ರ ಆಗ್ತಾಳೆ. ಎಲ್ಲೂ ಶಕುಂತಲೆ ಮತ್ತು ಇವ್ರು ಹೇಳಿದ ಹಾಗೆ, ಮೌನೇಶ್ ಹೇಳಿದ ಹಾಗೆ ಆ ವಿವರಗಳಿದೆಯಲ್ಲ, ಕಾಳಿದಾಸ ತುಂಬಾ ವಿವರವಾಗಿ ಅವರ ಸಮಾಗಮ ಇರ್ಬೋದು ಅಥವಾ ನನಗೂ ಮೌನೇಶ್ ಥರನೇ ಅನ್ನಿಸ್ತು. ನೋಡಿದ ತಕ್ಷಣ ಕಾಳಿದಾಸ ಬರೆದ ಅನುವಾದನ ಓದಿದಾಗಲೂ ಕಾಳಿದಾಸನಿಗೆ ಅದು ಪ್ರೇಮಾಂಕುರ ಅಲ್ಲ, ಅವನ ದೇಹವನ್ನೇ ವರ್ಣಿಸ್ತಾ ಹೋಗ್ತಾನೆ. ಆಕರ್ಷಣೆ ಅನ್ಬೋದು ನಾವು ಅದನ್ನು. ಅವ್ರ ಕಾಮ ಅಂದರು,
ತಕ್ಷಣ ನೋಡಿದರೆ ಹುಟ್ಟೋ ಆಕರ್ಷಣೆ ಅಂತ ಆದರೂ ಅಲ್ಲಿ ಪದಗಳನ್ನು ಓದಿದರೆ, ಆ ಪದಗಳನ್ನು ಗಮನಿಸಿದ್ರೆ ನಮಗೆ ಅದು ಕಾಮವೇ ಅನಿಸುತ್ತೆ. ಅವಳ ದೇಹದ ಇಂಚನ್ನು ವರ್ಣಿಸ್ತಾ ಆಸ್ವಾದಿಸ್ತಾ ಇರ್ತಾನೆ ಅವಳನ್ನು ನೋಡ್ತಾ ಕಾಳಿದಾಸ. ಆ ಕಾಳಿದಾಸನ್ನು ಆ ಥರದ್ದು ಎಲ್ಲವನ್ನು ಮಿತಿಗೊಳಿಸಿ ಕೆ ವಿ ಸುಬ್ಬಣ್ಣ ಪೂರ್ತಿ ಅವನನ್ನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೋಡ್ತಾರೆ. ಅವನು ಎಷ್ಟು ಸಮರ್ಥ ರಾಜಕಾರಣಿ, ಎಷ್ಟು ಒಳ್ಳೆ ರಾಜಕಾರಣಿ, ಮತ್ತು ಅವನು ಎಷ್ಟು ಜನಪರ ರಾಜ ಆಗಿದ್ದ ಅಂತ ಅನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಮತ್ತು ಅವರ ಪ್ರಕಾರ ಆ್ಯಕ್ಚುಲಿ ಕಾಳಿದಾಸ ಇದನ್ನೇ ಹೇಳ್ತಿದ್ದಾನೆ, ಸೂಕ್ಷ್ಮವಾಗಿ ಹೇಳ್ತಿದ್ದಾನೆ, ಸಾಮಾನ್ಯ ಜನರಿಗೆ ಅದು ಅರ್ಥ ಆಗ್ತಿಲ್ಲ ಅನ್ನೋ ಮಾತನ್ನು ಕೆ ವಿ ಸುಬ್ಬಣ್ಣ ಅವ್ರು ಹೇಳ್ತಾರೆ. ಹೀಗಾಗಿ ಲೋಕಶಾಕುಂತಲ ಏನಿದೆ, ನಾವು ಅದನ್ನು ಓದಿದಾಗ ನಮ್ಗೆ ಅನಿಸೋದು ಅಲ್ಲಿ ಅದು ಏನೋ ಅಭಿಜ್ಞಾನ ಶಾಕುಂತಲ ಅಲ್ಲ, ಅದು ಲೋಕಶಾಕುಂತಲ ಏನದು ಅಭಿಜ್ಞಾನ ಇದು ಅಂತ ಹೇಳ್ಬೋದಾ ಅಂತ, ದುಷ್ಯಂತ ಅಂತ ಹೇಳ್ಬೋದಾ ಅನ್ನೋ ಮಟ್ಟಕ್ಕೆ. ಯಾಕೆಂದರೆ ಅವನ ಗುರುತು, ಅವನ ಒಂದು ಇದು ಏನಿದೆ ಅದ್ರ ಸುತ್ತ ಹೋಗುತ್ತೆ. ಅದರಿಂದ ಇನ್ಸ್ಪೈರ್ ಆಗಿ ವೈದೇಹಿಯವರು ಬರೆದಂಥ ಕತೆ ಇದೆಯಲ್ಲ, ಅದು ವೈದೇಹಿಯ ಇದು ಶಕುಂತಲೆಯ ಸ್ವಗತ. ಆಕೆ ಇಡೀಯಾಗಿ ಹೇಳ್ತಾ ಹೋಗ್ತಾಳೆ. ವೈದೇಹಿಯವರ ಕತೆ ಓದೋರ್ಗೆ, ಅವ್ರ ಕತೆಗಳನ್ನು ಓದೋರಿಗೆಲ್ಲ ಗೊತ್ತು ಆಕೆ ಎಂಥ ಸೂಕ್ಷ್ಮ ಕತೆಗಾರ್ತಿ ಅಂತ ಅನ್ನೋದು. ಸೂಕ್ಷ್ಮಕ್ಕೂ ಸೂಕ್ಷ್ಮತೆ ಕಲಿಸುವಂಥ ಕತೆಗಾರ್ತಿ ಅಂತ ನನಗೆ ಸುಮಾರು ಸಲ ವೈದೇಹಿಯವರ ಕತೆಗಳನ್ನು ಓದಿದಾಗ ಅನಿಸಿದ್ದಿದೆ. ಅಲ್ಲಿ ಅವರು ಕೂಡ ದುರ್ವಾಸ ಮುನಿ ಶಾಪ ಕೊಡಲಿಲ್ಲ ಅಂತ ಹೇಳ್ತಾರೆ. ದುರ್ವಾಸ ಮುನಿ ಆಕೆಗೆ ಶಾಪ ಕೊಡಲಿಲ್ಲ, ಏನು ತೊಡೆ ಮೇಲೆ ಕೂತು ಬೆಳೆದಂಥ ಕೂಸು ಅವಳಿಗೆ ಹೇಗೆ ಶಾಪ ಕೊಡೋದಕ್ಕೆ ಸಾಧ್ಯ? ಅವರು ಅರ್ಥ ಮಾಡ್ಕೊಳ್ತಾರೆ. ಅಂದರೆ ಅವನಿಗೆ ಶಾಪ ಕೊಡೋಕ್ಕೆ ಹೋಗ್ತಾರೆ, ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಬೇಡ ಬೇಡ ಅಂತ ಶಕುಂತಲೆ ತಡಿತಾಳೆ. ತಡೆದಾದ್ಮೇಲೆ ಹಾಗಿದ್ರೆ ಅವ್ನು ಮರ್ತಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ ಯಾವುದೇ ಈ ಪವಾಡಗಳು ಅಂತ ಏನು ಹೇಳ್ತೀವಿ, ಶಾಪ ವರ ಆ ಥರದ್ದು ಏನೂ ಇಲ್ಲದೇನೆ ನೇರವಾಗಿ ಅಮ್ಮ ಅವ್ನು ಮರ್ತು ಕೂತಿದ್ದಾನೆ ನಿನ್ನನ್ನು, ಅದಕ್ಕೋಸ್ಕರ ನಿನ್ನ ಹತ್ರ ಒಂದು ಯಾವುದಾದ್ರೂ ನೆನಪಿನ ವಸ್ತು ಇದ್ದರೆ ತೊಗೊಂಡು ಹೋಗು ಅಂತ. ಸೊ ಇದೆಲ್ಲವನ್ನು ಮತ್ತು ಬೇರೆದ್ದು ಪರ್ಫಾರ್ಮೆನ್ಸದ್ದು ಬಂದಾಗಲೇ ಹೇಳ್ತೀನಿ. ಮತ್ತು ಭಾಗೀರಥಿ ಬಾಯಿ ಕದಮ್ ಏನು ಮಾಡಿದರು ಅಂದರೆ ಒಂದು ಕುರ್ತಾ ಮತ್ತು ಜೀನ್ಸ್ ಜೊತೆಗೆ ಇದನ್ನೆಲ್ಲ ಪರ್ಫಾರ್ಮ್ ಮಾಡ್ತಾಯಿದ್ರು. ಸೊ ನಾಟಕ ಕೇಳ್ತಾ ಮೊದಲೊಂದು 10 ನಿಮಿಷ ಎಲ್ರಿಗೂ ಇರುಸು ಮುರುಸಾಗಿದ್ದು. ಯಾಕೆಂದರೆ ಅವ್ರು ಮಾಡಿದ್ದು ಹಿಂದಿಲಿ, ಕನ್ನಡದಲ್ಲೆಲ್ಲ ಮಾಡಿದ್ದವರಲ್ಲಿ ಹಿಂದಿ ಭಾಷೆಯಲ್ಲಿ ಮಾಡಿದರು. ಕೊನೆಗೆ ಎಲ್ಲರೂ ಎಷ್ಟು ಕನ್ವಿನ್ಸ್ ಆಗಿದ್ದರು ಅಂದರೆ ಶಕುಂತಲೆ ಎಲ್ಲರ ಕಣ್ಣು ಎದುರುಗಡೆ ಕಾಣಿಸ್ತಾ ಇದ್ಲು. ಅದಾದಮೇಲೆ ಕ್ವಶನ್ ಇದೇನಿತ್ತಲ್ಲ, ಸಂವಾದ ಇತ್ತಲ್ಲ, ಇದ್ದಾಗ ಸುಮಾರಷ್ಟು ಜನ ಕೇಳಿದರು, ಶಕುಂತಲೆ ಕಥೆನ ನೀವು ಅಟ್ಲೀಸ್ಟ್ ಕಾಸ್ಟ್ಯೂಮ್ ಆದರೂ ಹಾಕ್ಕೊಂಡು ಬರಬೇಕಿತ್ತಲ್ಲ, ಹೀಗೇನಿದು ಅಂತ. ಸೊ ಅವ್ರು ಹೇಳಿದ್ದು ಎಷ್ಟು ಸತ್ಯ ಅಂದರೆ, ಯಾಕೆ ಜೀನ್ಸ್ ಹಾಕ್ಕೊಂಡು ಶಕುಂತಲೆಯರು ಇಲ್ವಾ ನಮ್ಮ ಮಧ್ಯೆ? ಕುರ್ತಾ ಹಾಕ್ಕೊಂಡು ಶಕುಂತಲೆಯರು ಇಲ್ವಾ? ಸೊ ನಾನು ಅವರನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಶಕುಂತಲೆ ಜೀವಂತವಾಗಿ ಇರೋದಕ್ಕೆ ಕಾರಣ ಅಂದರೆ ಬರೀ ಶಕುಂತಲೆ ಅಲ್ಲ, ಎಷ್ಟೋ ನಮ್ಮ ಪೌರಾಣಿಕ ಪಾತ್ರಗಳಿರ್ಬೋದು ಅಥವಾ ಸಾಹಿತ್ಯದಲ್ಲಿ ಬರುವಂಥ ಅನೇಕ ಪಾತ್ರಗಳಿರ್ಬೋದು. ಅದು ಗಂಡಿನ ಪಾತ್ರ ಆಗಲಿ ಹೆಣ್ಣಿನ ಪಾತ್ರ ಆಗಲಿ ಪದೇ ಪದೇ ಮತ್ತೆ 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 ಹುಟ್ಟಿ ಬರೋದಕ್ಕೆ ಕಾರಣ ಅವು ನಮಗೆ ಕನೆಕ್ಟ್ ಆಗ್ತವೆ ಮತ್ತು ನಮ್ಮ ಜೀವನದ ಭಾಗವೇ ಆಗ್ತದೆ. ನಾವು ಅಂದರೆ ನಾವೇ ಆಗಬೇಕಾಗಿಲ್ಲ, ನಮ್ಮ ಯಾರೋ ಅಕ್ಕಪಕ್ಕದವ್ರಾಗಿರ್ಬೋದು, ನಾವೇ ಆಗಿರ್ಬೋದು, ಕನೆಕ್ಟ್ ಆಗ್ತವೆ ನಮಗೆ. ಅದು ನಮ್ಗೆ ಗೊತ್ತಿರೋ ಕತೆ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ನಮ್ಗೆ ಅವು ಎದುರಾಗ್ತವೆ. ಮತ್ತು ಸಾಹಿತಿಗಳು ಅಥವಾ ಬರಹಗಾರರು ಅದನ್ನು ಮುಂದುವರಿಸ್ಕೊಂಡು ಅವರವರ ಇದರಲ್ಲೇ ಮುಂದುವರಿಸ್ಕೊಂಡೇ ಹೋಗ್ತಾರೆ. ಸೊ ಇದೇ ಹೊತ್ತಲ್ಲಿ ಬಹುಶಃ ನಾನು ತುಂಬ ಒಬ್ಬಳೇ ಮಾತಾಡ್ತಿದ್ದೀನ ಅಂತ ಇನ್ನೊಂದು ಹೇಳಿ, ಅಂದರೆ ಇನ್ನೊಂದು ನಿರಾಕರಣೆ ಅಂತ ಹೇಳಿ ವೀಣಾ ಶಾಂತೇಶ್ವರ್ ಅವರ ಬರೆದಂಥ ಕಥೆ ಅದು. ಸೊ ಇಲ್ಲಿ ವೈದೇಹಿಯವರ ಕಥೆಯಲ್ಲಿ ಇದನ್ನು ನೋಡಿದ್ದೀನಿ. ಕಥೆನ ನೆಕ್ಸ್ಟು ಸೀತಾಕೋಟೆ ಅವರು ಕೌತಾರ್ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದ್ರು. ಅದು ಒಂದು ಮನುಷ್ಯನೇ. ಅಲ್ಲಿ ಆಕೆ ಒಂದು ಮಿತವಾದ ಪರಿಕರಗಳ ಜೊತೆಗೆ ಮತ್ತು ಶಕುಂತಲೆಯ ವೇಷದೊಂದಿಗೆ ಆಕೆ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲಿ ಇದಾಗುತ್ತೆ ಅಂತಂದರೆ ವಾಪಸ್ ಹೋಗೋದಿಲ್ಲ ಅವಳು ಶಕುಂತಲೆ. ಭರತನನ್ನು ದುಷ್ಯಂತನ ಜೊತೆಗೆ ನಾನು ಕತೆ ಹೇಳೋಕ್ಕೆ ಹೋಗೋದೇ ಇಲ್ಲ.
ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ಕತೆ, ಮತ್ತು ಮೌನೇಶ್ ಆಗಲೇ ಅದು ಹೇಗೆ ಇದರಲ್ಲಿ ಬಂದಿದೆ ಅಂತ, ಮೂಲದಲ್ಲಿ ಬಂದಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇಲ್ಲಿ ಭರತನನ್ನು ಕಳಿಸ್ತಾ ಆತ್ಮಸಮ್ಮಾನ ಅಂತ ನಾವೇನು ಮಾತಾಡ್ತೀವಿ, ಆ ಆತ್ಮಸಮ್ಮಾನಕ್ಕೆ ಆದಂಥ ಧಕ್ಕೆ ಏನಿದೆ ಮತ್ತು ಆ ಅವಮಾನ ಇದೆಯಲ್ಲ, ಸಣ್ಣ ಪುಟ್ಟ ಅವಮಾನಗಳನ್ನು ಮನುಷ್ಯ ಹೇಗೋ ಸಹಿಸ್ಕೊಂಡ್ಬಿಡ್ತಾನೆ. ಆದರೆ ನೀನು ಯಾರೋ ಗೊತ್ತೇ ಇಲ್ಲ ಅನ್ನುವಂಥ, ಹೊಟ್ಟೆಯಲ್ಲಿ ಮಗು ನಿಲ್ಲಿಸ್ಬಿಟ್ಟು ಯಾರೋ ಗೊತ್ತೇ ಇಲ್ಲ ಅನ್ನುವಂಥ ಇದಕ್ಕೆ ಅವಳು ಹೋಗೋದಿಲ್ಲ. ಅವಳು ಅಲ್ಲೇ ಇರ್ತಾಳೆ, ಅಲ್ಲೇ ಇದ್ದು ಇಡೀ ಕಥೆನ ನರೇಟ್ ಮಾಡ್ತಾ ಹೋಗ್ತಾಳೆ. ಆದರೆ ವೀಣಾ ಶಾಂತೇಶ್ವರ್ ಏನು ಮಾಡ್ತಾರೆ ಅಂತಂದರೆ, ಕತೆ ಅದು ನಾಟಕ ಅಲ್ಲ, ಅಲ್ಲಿ ಆಕೆ ಹೋಗ್ತಾಳೆ, ಹೋಗಬಾರ್ದು ಅಂದ್ಕೊಂಡಿರ್ತಾಳೆ, ಅವನ ಮೇಲೆ ಅಪಾರವಾದ ಸಿಟ್ಟಿರುತ್ತೆ, ಮತ್ತೊಂದಿರುತ್ತೆ, ಬಟ್ ಮಗನ ಭವಿಷ್ಯ ನೋಡಿಬಿಟ್ಟು ಆಕೆ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ದುಷ್ಯಂತ ತುಂಬ ಸಂಭ್ರಮದಿಂದ ಬರ್ತಾನೆ, ಫಸ್ಟ್ ಡೇ ಅಂದ್ಕೊಂಡು, ಫಸ್ಟ್ ನೈಟ್ ಆ್ಯಸ್ ಇಫ್ ಬಂದಾಗ ಆಕೆ ಹೇಳ್ತಾಳೆ, ದೂರ ನಿಲ್ಲು, ಹೊರಗಡೆ ಕಣ್ಣಿಗೆ ನಾವು ಗಂಡ ಹೆಂಡ್ತಿ, ನನ್ನ ಮಗನಿಗೋಸ್ಕರ ನಾನು ಬಂದಿದ್ದೀನಿ, ನಂಗೆ ಮತ್ತೆ ಮತ್ತೆ ಮೋಸ ಹೋಗೋದಕ್ಕಾಗಲಿ ಇದಕ್ಕಾಗಲಿ ಮನಸ್ಸು ಇಲ್ಲ, ಅಥವಾ ನನಗೀಗ ಅಷ್ಟು ತಿಳಿಯುವಷ್ಟು ಬುದ್ಧಿ ನಂಗೆ ಬಂದಿದೆ, ಆದ್ದರಿಂದ ನೀನು ದೂರ ಹೋಗು ಅಂತ ತನ್ನ ಅಂತಃಪುರದಿಂದ ಆಚೆ ಕಳಿಸ್ತಾಳೆ. ಇದಷ್ಟು ಮರುಕಟ್ಟುವಿಕೆ ಏನಿದೆಯಲ್ಲ, ಈ ಥರದ್ದು ಇನ್ನೊಂದಿಷ್ಟು ಕವಿತೆಗಳಿದೆ, ಮತ್ತೊಂದಿದೆ. ಸೊ ನಾಟಕದ ವಿಷಯ ಬಂದಾಗ ನಾನು ಮತ್ತೆ ಮಾತಾಡ್ತೀನಿ, ಈಗ ಬೇರೆಯವ್ರು ಮಾತಾಡಿ. ನಾಟಕದ ವಿಷಯವಾಗಿ ನಾನು ಇನ್ನೊಂದು 2 ಮಾತು ಸೇರಿಸ್ಬಿಟ್ಟು ನಾನು ಮತ್ತೆ ಮೀರಾ ಅವರಿಗೆ ಮಾತಾಡಿ ಕೊಡ್ತೀನಿ. ಇದು ನಾಟಕವಾಗಿಯೇ ಮುಖ್ಯವಾಹಿನಿಗೆ ಬಂದಿರೋದ್ರಿಂದ ಈಗ ಕನ್ನಡದಲ್ಲಿ ನೀನಾಸಂ ತಿರುಗಾಟದಲ್ಲಿ ರುಸ್ತುಂ ಭರೂಚ ಅವರು ಒಂದು ನಾಟಕವನ್ನು ನಿರ್ದೇಶನ ಮಾಡಿದ್ರು. ಅದು ಅಭಿಜ್ಞಾನಿ ಶಾಕುಂತಲ. ಅದನ್ನು ಅನುವಾದ ಮಾಡಿದವರು ರಘುನಂದನ್ ಅವರು. ಅದು ಅದ್ಭುತವಾದ ಕಾಳಿದಾಸನ ಅನುವಾದ ಕನ್ನಡದಲ್ಲಿ. ಆದರೆ ದುರದೃಷ್ಟವಶಾತ್ ಅದು ಇನ್ನೂ ಪಬ್ಲಿಷ್ ಮಾಡಿಲ್ಲ ಅವರು. ಅದು ಅದ್ಭುತವಾದ ಕನ್ನಡದ ಅನುವಾದ. ಸೊ ಅದರಲ್ಲಿ ಏನು ಮಾಡಿದರು, ಆ ನೀನಾಸಂ ತಿರುಗಾಟದಲ್ಲಿ ಅದರಲ್ಲಿ ಶಕುಂತಲೆಯ ಪಾತ್ರ ಮಾಡ್ತಿದ್ದವರು ಗಿರಿಜಾ ಸಿದ್ದಿ. ಗಿರಿಜಾ ಸಿದ್ದಿ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅವರಿಗೆ ಒಂದು ಪ್ರಸಿದ್ಧವಾದ ಹಾಡು ಹೇಳಿ ಎಲ್ರಿಗೂ ಫೇಮಸ್ ಆಗಿದ್ದಾರೆ. ಅವರು ಅಲ್ಲಿ ನೀನಾಸಮಲ್ಲಿ ಓದಿ ತಿರುಗಾಟದಲ್ಲಿ ಶಕುಂತಲೆಯ ಪಾತ್ರನ ಅವ್ರಿಗೆ ಕೊಟ್ಟಿದ್ದರು. ಸೊ ನೀನಾಸಂಗೆ ಬಂದಂಥ ಪ್ರಪ್ರಥಮವಾದ ಸಿದ್ದಿ ವಿದ್ಯಾರ್ಥಿನಿ ಆಕೆ, ಸಿದ್ದಿ ಬುಡಕಟ್ಟಿನ ವಿದ್ಯಾರ್ಥಿನಿ ನೋಡಿ. ಅಂದರೆ ಅಲ್ಲಿ ನಿಮಗೆ ಒಟ್ಟು ಕಾಳಿದಾಸನ ಸೌಂದರ್ಯದ ಒಂದು ಮಾನದಂಡಗಳು ಏನಿದ್ದಾವೆ ಶಕುಂತಲೆಯ ಬಗ್ಗೆ, ಅವಳೊಬ್ಬ ಅಪ್ಸರೆಯ ಮಗಳು, ಅವಳು ಹೀಗಿರ್ತಾಳೆ, ಅವಳ ಬಣ್ಣ ಹಾಗಿರುತ್ತೆ, ಹೀಗಿರುತ್ತೆ, ಅದೆಲ್ಲವನ್ನು ಒಬ್ಬ ನಿರ್ದೇಶಕ ಮುರಿದು ಕಟ್ಟಿಬಿಟ್ಟ ಅವರಿಗೆ ಶಕುಂತಲೆಯ ಪಾತ್ರ ಕೊಟ್ಟು. ಯಾಕಂದರೆ ಸಿದ್ದಿ ಜನ ಹೇಗಿರ್ತಾರೆ, ಅವರ ಮೈಬಣ್ಣ ಹೇಗಿರುತ್ತೆ ನಿಮಗೆಲ್ರಿಗೂ ಗೊತ್ತು. ಅವರು ಆಫ್ರಿಕಾದಿಂದ ಸುಮಾರು ವರ್ಷಗಳ ಹಿಂದೆ ಭಾರತಕ್ಕೆ ವಲಸೆ ಬಂದವರು. ಸೊ ಅವರು ಒಂದು ಶಕುಂತಲೆಯ ಪಾತ್ರ ಮಾಡಿದ್ರೆ ಏನಾಗುತ್ತೆ, ಅದು ಯಾವ ಥರದ ಒಂದು ಇಂಟರ್ಪ್ರಿಟ್ ಮಾಡುತ್ತೆ ಸಮಾಜಕ್ಕೆ, ಅದನ್ನು ನೋಡ್ತಾ ಇರೋ ಪ್ರೇಕ್ಷಕರಿಗೆ ಏನನ್ಸುತ್ತೆ, ಅವರ ಒಂದು ಸೌಂದರ್ಯ ಪ್ರಜ್ಞೆಯ ಜೊತೆಗೆ ಅದು ಹೇಗೆ ಒಂದು ಕಾಂಟ್ರಡಿಕ್ಟ್ ಮಾಡುತ್ತೆ, ಇದೆಲ್ಲವೂ ಕೂಡ ಆ ಪ್ರಯೋಗದಲ್ಲಿ ಅವರು ಎಕ್ಸ್ಪ್ಲೋರ್ ಮಾಡಿದರು. ಮತ್ತು ಅದರ ಮುಕ್ತಾಯದಲ್ಲಿ ಶಕುಂತಲೆ ಅವನ ಜೊತೆಗೆ ಹೋಗೋದೇ ಇಲ್ಲ, ಅವನನ್ನು ತಿರಸ್ಕಾರ ಮಾಡಿ ಹೊಟ್ಟೋಗ್ಬಿಡ್ತಾನೆ. ಮತ್ತು ಆ ಇಡೀ ನಾಟಕ ನಡೆಯೋದೇ ಒಂದು ಸರ್ಕಲಲ್ಲಿ. ಸೊ ಇದೆಲ್ಲವೂ ಕೂಡ ಒಂದು ರಂಗತಂತ್ರದ ಮೂಲಕ ನಾವು ಮುರಿದು ಕಟ್ಟಿ ಹೊಸ ಹೊಸ ಭಾಷೆಗಳನ್ನು, ಹೀಗೆ ಸಾಹಿತ್ಯದಲ್ಲಿ ಹೊಸ ಹೊಸ ಭಾಷೆ ಬರಿತೀವೋ ಹಾಗೆ ರಂಗಭೂಮಿಯಲ್ಲೂ ಹೊಸ ಹೊಸ ಭಾಷೆಗಳನ್ನು ಬರೆಯುವಂಥ ಒಂದು ಸಾಧ್ಯತೆಗಳ ಬಗ್ಗೆ ನಾನು ಹೇಳಲಿಕ್ಕೋಸ್ಕರ ಇದೆ. ಮತ್ತು ನೋಡಿ, ನಾಟಕದ ಮೂಲಕ ಅಂದರೆ ಮಹಾಭಾರತದ ಗದ್ಯದಿಂದ ತಗೊಂಡು ಕಾಳಿದಾಸ ಅದನ್ನು ಒಂದು ಅದ್ಭುತವಾದ ನಾಟಕ ಬರೆದ. ಮತ್ತು ಕಾಳಿದಾಸನ ನಾಟಕದಿಂದ ನಾವು ತಗೊಂಡು ಅವನು ಬಿಟ್ಟ ಸ್ಥಳಗಳನ್ನೆಲ್ಲ ಕತೆ ಕಾವ್ಯಗಳ ಮೂಲಕ, ಮತ್ತು ಕತೆಗಳ ಮೂಲಕ, ಕಾವ್ಯಗಳ ಮೂಲಕ ಹೊಸದಾಗಿ ಕಟ್ತಾ ಇದ್ದೀವಿ. ಅದರಲ್ಲೂ ಮಾಸ್ತಿಯವರ 2 ಕಥೆ ಬಹಳ ಮುಖ್ಯವಾದ್ದು. ಒಂದು ಹೇಮಕೂಟದಿಂದ ಮರಳಿ ಬಂದ ಮೇಲೆ, ಮತ್ತಿನ್ನೊಂದು ಗೌತಮಿ ಹೇಳಿದ ಕತೆ. ಇದು ಆ್ಯಕ್ಚುಲಿ 2 ಒಂದೇ ಕಥೆ, ಆದರೆ ಅವರು ಉದ್ದಾಗತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಇನ್ನೊಂದು ಕಥೆನ ಸಪ್ರೇಟ್ ಮಾಡಿದ್ದಾರೆ. ಆದರೆ ಇವತ್ತಿಗೂ ನೀವು ಓದಿಲ್ದೇವಾದರೆ ದಯವಿಟ್ಟು ಓದಿ, ಅದ್ಭುತವಾದ ಕಥೆಗಳು. ನಿಮಗೆ ಅದನ್ನು ಓದ್ತಿದ್ರೆ ಹೃದಯ ಒಂದು ರೀತಿ ಮಿಡಿಯೋಕ್ಕೆ ಶುರುವಾಗುತ್ತೆ. ಶಕುಂತಲೆಗಾಗಿ ಅಷ್ಟೇ ಅಲ್ಲ, ಶಕುಂತಲೆ ಥರ ಇರುವಂತಹ ಅವಳ ಸಖಿಯರಿದ್ರಲ್ಲ, ಅನಸೂಯೆ ಮತ್ತು ಪ್ರಿಯಂವದೆ, ಮತ್ತು ಅವರ ಕೇರ್ ಟೇಕರ್ ಇದ್ರಲ್ಲ ವಾರ್ಡನ್ ಥರದವರು, ಗೌತಮಿ ಹೇಳಿದ ಕತೆ, ಅವ್ರ ಕಥೆನೆಲ್ಲ ಮಾಸ್ತಿ ಅದರಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅಲ್ಲಿ ಎಲ್ಲೂ ಹೇಳಿಲ್ಲ, ವ್ಯಾಸನೂ ಹೇಳಿಲ್ಲ, ಕಾಳಿದಾಸನೂ ಹೇಳಿಲ್ಲ. ಸೊ ಹೀಗೆ ಹೊಸ ಓದುಗಳನ್ನು ನಾವು ಮಾಡ್ತಾ ಸಮಕಾಲೀನದಲ್ಲಿ ಈ ರೀತಿಯ ಕತೆಗಳಲ್ಲದೆ ಕಾವ್ಯಗಳಲ್ಲಿ ಶಕುಂತಲೆ ಹೇಗೆ ಬಂದಿದ್ದಾಳೆ ಅಂತ ಮೀರಾ ಅವರಿಗೆ ಹೇಗೆ ಹೇಳ್ತಾರೆ ಅಂತ. ಎಲ್ರಿಗೂ ನಮಸ್ಕಾರ. ನೀನೆಂದರೆ
ವರ್ಷವೊಂದರ ಸುಕುಮಾರ್ಯದ ಹೂವುಗಳು ಮತ್ತು ಅದರ ಅವಸಾನ ಕಾಲದ ಹಣ್ಣುಗಳು. ನನ್ನ ಆತ್ಮ ನಿನ್ನಿಂದ ಮಂತ್ರಮುಗ್ಧ, ಪರವಶ, ಹಬ್ಬದೂಟ ಉಂಡ ಸಂತೃಪ್ತ. ಒಂದೇ ಒಂದು ಹೆಸರಲ್ಲಿ ಈ ಭೂಮಿ ಮತ್ತು ಆ ಸ್ವರ್ಗ ಸೇರಿ ಹೋಗಬಹುದೇ? ಓ ಶಕುಂತಲಾ, ಒಮ್ಮೆ ನಿನ್ನ ಹೆಸರಿತ್ತಿದರೆ ನಾನು ಎಲ್ಲವನ್ನು, ಅಂದರೆ ಎಲ್ಲವನ್ನು ಹೇಳಿದಂತೆ ಅಲ್ಲವೇನು? ಇದು ಕಾಳಿದಾಸನ ಶಕುಂತಲೆಯನ್ನು ಓದಿದ ತಕ್ಷಣ ಜರ್ಮನಿಯ ಕವಿ ಗೋಯತೆ ಬರೆದ ಸಾಲು. ಶಕುಂತಲೆ ಅಂದರೆ ಸಾಕು, ಭೂಮಿ ಸ್ವರ್ಗ ಎಲ್ಲವನ್ನ ಒಟ್ಟಿಗೆ ಹೇಳಿದಂತಾಗತ್ತೆ ಅಂತ. ಇದು ಕಾಳಿದಾಸನ ಅದ್ಭುತ ಪ್ರತಿಭೆಗೆ ಗೋಯತೆ ಕೊಟ್ಟ ಒಂದು ಪ್ರಶಂಸೆ ಅಂತ ನಾವು ತಿಳ್ಕೊಳ್ಬಹುದು. ಬಂಧುಗಳೇ, ಈಗಾಗಲೇ ಇಬ್ಬರು ಭಾಷಣಕಾರರು ಹೇಳ್ತಾ ಇದ್ರು ಎಷ್ಟರ ಮಟ್ಟಿಗೆ ಶಕುಂತಲೆ ನಮ್ಮೊಳಗಡೆ ಇಳಿದು ಬಿಟ್ಟಿದ್ದಾಳೆ ಅಂದರೆ, ಒಂದು ಪುಟಾಣಿ ಮಕ್ಕಳ ಮೋಹಕ ವೇಷ ಅಂದರೆ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯಲ್ಲಿ ಶಕುಂತಲ ಇದ್ದೇ ಇರ್ತಾಳೆ. ಒಂದು ಪುಟಾಣಿ ಮಗು ಬಿಳಿ ಬಟ್ಟೆ ಹಾಕ್ಕೊಂಡು ಹೂವೆಲ್ಲ ಕಟ್ಕೊಂಡು ಅಲ್ವಾ. ಹಾಗೆ ಜನಪ್ರಿಯ ಸಿನಿಮಾಗಳ ಸುಮ್ಮನೆ ನೀವು ಪಟ್ಟಿ ಹಾಕಿ ನೋಡಿ, ಅಂತರ್ಜಾಲದಲ್ಲಿ 20 ಶಕುಂತಲ ಆಗಿದೆ. ಮೊನ್ನೆ 2023ರಲ್ಲಿ OTTನಲ್ಲಿ ಸಮಂತ ಋತ್ ಪ್ರಭು ಶಕುಂತಲೆ ಆಗಿದ್ಲು. ಅಷ್ಟು ಶಕುಂತಲ ನಮ್ಮನ್ನು ಕಾಡ್ತಾಳೆ. ಯಾಕೆ ಕಾಡ್ತಾಳೆ? ಇದು ನಮ್ಮ ಪ್ರಶ್ನೆ, ಈ ಗೋಷ್ಠಿಯ ಪ್ರಶ್ನೆ ಕೂಡ. ನನಗನ್ಸುತ್ತೆ ಯಾಕೆ ಕಾಡ್ತಾಳೆ ಅಂದರೆ 2 ನೋವಿನ ಪ್ರಶ್ನೆಗಳು ಇಲ್ಲಿ ತಳಕು ಹಾಕ್ಕೊಂಡ್ಬಿಟ್ಟಿವೆ. ಒಂದು ನೆನಪು ಮತ್ತು ಮರವಿನ ಪ್ರಶ್ನೆ. ಅಯ್ಯೋ, ನನ್ನನ್ನು ಮರ್ತು ಬಿಟ್ರ ಅವರು ಅನ್ನೋ ನೋವಿನ ಪ್ರಶ್ನೆ ಒಂದು. ಇನ್ನೊಂದು ಸ್ವಾಯತ್ತತೆ ಮತ್ತು ಪರಾಧೀನತೆಯ ಪ್ರಶ್ನೆ. ಈ 2ರಿಂದಾಗಿ ಅವೆರಡಕ್ಕೂ ಇನ್ನೂ ನಮಗೆ ಉತ್ತರ ಸಿಕ್ಕಿಲ್ಲ. ಅದಕ್ಕಾಗಿ ಶಕುಂತಲೆ ಮತ್ತೆ 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 ನಮ್ಮನ್ನು ಕಾಡ್ತಾಳೆ. ನಾವು ಅಂದರೆ ಈಗ 50ರ ವಯಸ್ಸಲ್ಲಿರುವವರು ಕಾಲೇಜ್ ಓದ್ತಿದ್ದಾಗ ಕಾಲೇಜ್ ಚಿತ್ರ ಬಂತು ಅಂದರೆ ಸಿನಿಮಾದಲ್ಲಿ ಅದು ಶಕುಂತಲೆ ಪಾಠನೇ. ವಿಷ್ಣುವರ್ಧನ್ ಪ್ರೇಮಲೋಕದಲ್ಲಿ ಶಕುಂತಲೆ ಪಾಠ ಮಾಡಿದರು, ಎಲ್ಲಿ ನೋಡಿದರೂ ಶಕುಂತಲೆನೇ. ನಮಗೆ ಆವಾಗ ಆಗಷ್ಟೇ ಸ್ತ್ರೀವಾದದ ಹೊಳಹುಗಳು ಕಿವಿ ಮೇಲೆ ಬೀಳ್ತಾ ಇದ್ದಾಗ ಇದ್ಯಾಕೆ ಶಕುಂತಲೆನ ಈ ರೀತಿ ಬಳ್ಳಿಯಂತೆ ಇಷ್ಟು ಕೋಮಲವಾಗಿ, ಇಷ್ಟು ಪರಾಧೀನವಾಗಿ, ಇಷ್ಟು ಅಬಲೆಯಾಗಿ ತೋರಿಸ್ತಾರಲ್ಲ, ಹೀಗಿರಬಾರ್ದಲ್ವ ಶಕುಂತಲೆ, ಇನ್ನೂ ಹೆಣ್ಣು ಸ್ವಾಯತ್ತವಾಗಿರಬೇಕಲ್ವ, ಸ್ವತಂತ್ರವಾಗಿರಬೇಕಲ್ಲ ಅಂತ ಅನ್ನಿಸ್ತಿತ್ತು. ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಾವ್ಯದಲ್ಲಿ ಶಕುಂತಲೆ ಹೇಗೆ ಮೂಡಿದ್ಲು ಅನ್ನಕ್ಕೆ. ಯಾಕಂದರೆ ಹೆಂಗಸರ ಕಾವ್ಯ ಹೆಚ್ಚಾಗಿ ಅದು ಪ್ರಕಟಗೊಂಡದ್ದು ಆಧುನಿಕ ಸಂದರ್ಭದಲ್ಲಿ 1975ರ ನಂತರ ಬಂಡಾಯ ಸಾಹಿತ್ಯ ಚಳುವಳಿಯ ಮೂಲಕ. ನಾನೇಕೆ ಬಳ್ಳಿ ನೀನೇಕೆ ಮರ, ನಾನೇಕೆ ಬಳ್ಳಿ ನೀನೇಕೆ ಮರ, ನನ್ನ ಕಾಲ ಮೇಲಲ್ಲವೇ ನಿನ್ನ ನಿಲುವು, ನನ್ನ ಬಾಳಿಗೂ ಇಲ್ಲವೇ ನಿನ್ನಂತೆ ಛಲವು. MS ವೇದ ಅವರ ಒಂದು ಕವಿತೆ. ನಮ್ಮ ಪ್ರತಿಭಾವಂತ ಕವಯಿತ್ರಿ MR ಕಮಲಾ ಅವರ ಮೊದಲನೆಯ ಸಂಕಲನದ ಹೆಸರೇ ಶಕುಂತಲೋಪಾಖ್ಯಾನ ಮತ್ತು ಅದರಲ್ಲೊಂದು ಮುಖ್ಯವಾದ ಕವಿತೆ ಅದು ಶಕುಂತಲೋಪಾಖ್ಯಾನ. ಧಾವಿಸಿ ಬಂದ ದುಷ್ಯಂತ, ದುರ್ವಾಸನ ಶಾಪ ಉಂಗುರದ ನೆಪ, ದುರ್ವಾಸನ ಶಾಪ ಉಂಗುರದ ನೆಪ, ಒಡ್ಡಿ ನಿಂತವನ ನೋಡಿ ನಕ್ಕಳು, ನೋವುಂಡು ನಕ್ಕ ನಗೆ ನಗೆಯಲ್ಲ. ಬಂಧುಗಳೇ, ನಾವು ಸಾಹಿತ್ಯದಲ್ಲಿ ಅಂತರ್ಪಟ್ಯತೆ, ಇಂಟರ್ಟೆಕ್ಸ್ಚುಯಾಲಿಟಿ ಅಂತ ಮಾತಾಡ್ತೀವಿ. ಮಾಸ್ತಿಯವರ ಆ ಹೇಮಕೂಟದಿಂದ ಬಂದ ಮೇಲೆ ಕಥೆಯಲ್ಲಿ ಬರುವ ಶಕುಂತಲೆ ಇದ್ದಾಳಲ್ಲ, ನಗ್ತಾಳೆ, ಆದರೆ ಅವಳ ನಗು ನಿಜವಾದ ನಗುವಲ್ಲ. ಯಾಕಂದರೆ ದುಷ್ಯಂತ ತನ್ನನ್ನು ತಿರಸ್ಕರಿಸಿ ಯಾರೋ ಗೊತ್ತಿಲ್ಲ ನೀನು ಹೋಗು ಅಂತ ಹೇಳಿ ಸರ್ವದಮನ ಅನ್ನೋ ಸಿಂಹದ ಹಲ್ಲನ್ನು ಎಣಿಸುವ ಮಗ ಹುಟ್ಟಿದ ಬಹಳ ಶೂರ ಧೀರ, ನಾಳೆ ನನಗೆ ವಾರಸು ಆಗ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಒಪ್ಕೊಂಡು ಬಾರಮ್ಮ ನೀನೀಗ ನನ್ನ ಹೆಂಡತಿ ಅಂತ ಅನ್ನಲ್ಲ. ಆ ನೋವಿದೆಯಲ್ಲ ಶಕುಂತಲೆಗೆ, ಅವಳು ಹೇಳ್ತಾಳೆ ನೋವುಂಡು ನಕ್ಕ ನಗೆ ನಗೆಯಲ್ಲ, ನೋವುಂಡು ನಕ್ಕ ನಗೆ ನಗೆಯಲ್ಲ. ಅದೇ ಸಾಲನ್ನು ಕಮಲಾ ತಮ್ಮ ಕವನದಲ್ಲಿ ಬಳಸ್ಕೊಂಡು ನೋವುಂಡು ನಕ್ಕ ನಗೆ ನಗೆಯಲ್ಲ, ಚಿಗುರು ಬೆರಳಿಗೆ ಮತ್ತೆ ಉಂಗುರದ ಸಂಭ್ರಮ, ಹಿಮಗಟ್ಟಿದ ಹುಡುಗಿ ಅಲ್ಲಲ್ಲ ಪ್ರೌಢೆ, ಹಿಮಗಟ್ಟಿದ ಹುಡುಗಿ ಅಲ್ಲಲ್ಲ ಪ್ರೌಢೆ, ತಣ್ಣಗೆ ನುಡಿದಳು ನನಗೆ ಈ ಉಂಗುರದಲ್ಲಿ ನೆಚ್ಚಿಗೆ ಇಲ್ಲ, ನನಗೆ ಈ ಉಂಗುರದಲ್ಲಿ ನೆಚ್ಚಿಗೆ ಇಲ್ಲ. ಕವಿತೆಯನ್ನು ಬರೆಯುವ ಎಲ್ಲರೂ ಸಾಮಾನ್ಯ ಕವಯಿತ್ರಿಯರು
ಅಕ್ಕ ಮಹಾದೇವಿಯನ್ನು ನೆನೆಯುವಂತೆ ಅನೇಕ ಕವಯಿತ್ರಿಯರು ಶಕುಂತಲೆಯನ್ನು ನೆನೆದಿದ್ದಾರೆ. ಸೀರೆ ಸುತ್ತಿಕೊಳ್ಳುವಾಗ ದ್ರೌಪದಿ ನೋಡಿ, ಸೀರೆ ಸುತ್ತಿಕೊಳ್ಳುವಾಗ ದ್ರೌಪದಿ, ಉಂಗುರ ಎತ್ತಿಕೊಳ್ಳುವಾಗ ಶಕುಂತಲೆ, ಒಲೆ ಹೊತ್ತಿಕೊಳ್ಳುವಾಗ ಸೀತೆ. ಯಾಕೆ ಯಾಕೆ ನೆನಪಾಗಬೇಕು? ಇದು ಸವಿತಾ ನಾಗಭೂಷಣ್ ಅವರ ಒಂದು ಪದ್ಯ. ಹೀಗೆ ಶಕುಂತಲೆ ಅವಳು ಯಾಕೆ ನಮ್ಮನ್ನು ಕಾಡ್ತಾಳೆ ಅನ್ನೋಕ್ಕೆ ನಮಗೆ ಉತ್ತರ ಈ ಕವಿತೆಗಳಲ್ಲೇ ಇದೆ. ಒಬ್ಬರು ಬಿಜಯ್ ಕಾಂತ್ ದುಬೆ ಅಂತ, ಅವರು ಬೆಂಗಾಲಿ ಕವಿ. ಅವರು ಒಂದು ಕಡೆ ಬರೀತಾರೆ, ಓ ಹರ್ಮಿಟೇಜ್ ಕ್ಯಾರೆಕ್ಟರ್, ವೇದಿಕ್ ಆ್ಯಂಡ್ ಕ್ಲಾಸಿಕಲ್, ಉಪನಿಷದಿಕ್ ಆ್ಯಂಡ್ ಪುರಾಣಿಕ್, ಡಾಡ್ಜ್ಡ್ ಬೈ ಆನ್ ಇಂಡಿಯನ್ ಕಿಂಗ್, ಫಾರ್ಗೆಟ್ಫುಲ್ ಆಫ್ ಮ್ಯಾರೇಜ್, ಫೇಲ್ಯೂರ್ ಟು ರೆಕಾಗ್ನೈಸ್ ಹರ್. ಅಂದರೆ ಅನೇಕ ಕವಿಗಳಿಗೆ ದುಷ್ಯಂತ ಅವಳನ್ನು ಮರೆತದ್ದು ಕಾಡಿದೆ. ಇನ್ನೊಬ್ಬರು ಭಾರತಿ ದಿಗ್ಗಿಕರ್ ಅಂತ ಮರಾಠಿ ಕವಿ ಬರೀತಾರೆ, ಓ ಹ್ಯಾಂಡ್ಸಮ್ ಕಿಂಗ್, ಫ್ರಮ್ ವೆನ್ಸ್ ಯು ಕಮ್, ವಾಟ್ ಯು ಸೀಕ್ ಐ ನೋ ನಾಟ್. ಅಯ್ಯೋ ಅಷ್ಟು ಸುಂದರವಾದ ರಾಜ ನೀನು ಬಂದಾಗ ನಾನು ಎಲ್ಲವನ್ನೂ ಮರ್ತುಬಿಟ್ಟೆ. ನೀನೇನು ಕೇಳ್ತಿದ್ಯಾ, ನಾನು ಏನು ಹೇಳ್ತಿದ್ಯಾ ಎಲ್ಲ ನನಗೆ ಮರ್ತೋಯ್ತು. ಆಮೇಲೆ ಆ ಕವಿತೆ ಹೀಗೆ ಕೊನೆಯಾಗುತ್ತೆ ಬಂಧುಗಳೇ. ಶ್ಯಾಡೋಸ್ ಆರ್ ಗ್ಯಾದರಿಂಗ್ ಅರೌಂಡ್ ದ ಲೇಕ್, ಓವರ್ ಹರ್ ಹೆಡ್, ಇನ್ ಹರ್ ಲೈಫ್, ಓ ಹ್ಯಾಂಡ್ಸಮ್ ಕಿಂಗ್, ಆ್ಯಂಡ್ ಶಕುಂತಲಾ ವಿಲ್ ಬಿ ಡಿವ್ಯಾಸ್ಟೇಟೆಡ್ ಅಗೈನ್ ಅಂತ. ಒಂದು ಸಲ ಅಪ್ಸರಸಿ ತಾಯಿ ಅವಳನ್ನು ಕಾಡಲ್ಲಿ ಬಿಟ್ಟಾಗ ಶಕುಂತಲೆಯ ಬಾಳು ನುಚ್ಚು ನೂರಾಗೋದ್ರಲ್ಲಿತ್ತು. ಕಣ್ವರು ಕಾಪಾಡಿದ್ರು. ಮತ್ತೆ ಅವಳ ಹೊಟ್ಟೆಗೆ ಒಂದು ಕೂಸನ್ನು ಕೊಟ್ಟಂತಹ, ಭ್ರೂಣವನ್ನು ಕೊಟ್ಟಂತಹ ದುಷ್ಯಂತ ಮರೆತಾಗ ಮತ್ತೆ ಅವಳ ಬಾಳು ನಿರಾಕರಣೆ ಆಗೋದ್ರಲ್ಲಿತ್ತು. ಅದನ್ನು ಅವ್ರು ಹೇಳ್ತಾರೆ, ಮತ್ತೆ ಅವಳು ಚಿಂದಿ ಆಗ್ತಾಳೆ ಅನ್ನೋ ಒಂದು ನೋವನ್ನು ಭಾರತಿ ದಿಗ್ಗಿಕರ್ ಅನ್ನುವ ಕವಯಿತ್ರಿ ತೋಡ್ಕೊಳ್ತಾರೆ. ಬಂಧುಗಳೇ, ನನಗೆ ಗೊತ್ತು ಸಮಯ ಕಡಿಮೆ ಇದೆ, ಆದರೆ ಒಂದು ಮಾತನ್ನು ಹೇಳಿ ಮತ್ತೆ ಮಾತಿಗೆ ಅವಕಾಶ ಇದ್ದರೆ ಮಾತ್ರ ಮಾತಾಡ್ತೀನಿ. ಶಕುಂತಲೆ ಯಾಕೆ ನಮಗೆ ನೆನಪಾಗ್ತಾಳೆ ಅಂದರೆ ಮತ್ತೆ 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 ಅವಳು ಕಾಡಿನ ಹುಡುಗಿ, ಕಾಡಲ್ಲೇ ಬೆಳೆದವಳು, ಕಾಡಿನ ಗುಣಗಳನ್ನು ತನ್ನಲ್ಲಿ ಪಡ್ಕೊಂಡವಳು. ಕಾಡಿನ ಹುಡುಗಿಯನ್ನು ಯಾವುದೇ ವ್ಯವಸ್ಥೆ, ಯಾವುದೇ ಶೋಷಕ ವ್ಯವಸ್ಥೆ ಗೆಲ್ಲಬಹುದೋ ಏನೋ, ಆದರೆ ಹುಡುಗಿಯಲ್ಲಿರುವ ಕಾಡನ್ನು ಯಾರೂ ಗೆಲ್ಲಕ್ಕಾಗಲ್ಲ. ಹುಡುಗಿಯಲ್ಲಿರುವ ಕಾಡಿದೆಯಲ್ಲ, ದ ವೈಲ್ಡ್ ಅಂತಾರಲ್ಲ, ಅದನ್ನು ಈ ಸಂಸ್ಕೃತಿ ಖಂಡಿತ ಗೆಲ್ಲಕ್ಕಾಗಲ್ಲ. ಮಹಾಶ್ವೇತಾ ದೇವಿಯ ದೋಪ್ತಿ ತನ್ನನ್ನು ಅತ್ಯಾಚಾರ ಮಾಡಿದ ಸೇನಾನಾಯಕನಿಗೆ ಕೇಳುವ ಮಾತು, ಏನರಪ್ಪ ಇಷ್ಟು ಜನ ಇದ್ದೀರಿ ನನ್ನ ಬಟ್ಟೆ ಕಿತ್ತಾಕಕ್ಕೆ, ಒಬ್ಬರಿದ್ದೀರಾ ನನಗೆ ಬಟ್ಟೆ ತೊಡ್ಸೋಕ್ಕೆ ಅಂತ ಕೇಳ್ತಾಳೆ. ಅದು ಹುಡುಗಿಯಲ್ಲಿರುವ ಕಾಡು. ಅದೇ ಕಾಡು ನಮ್ಮ ಶಕುಂತಲೆಯಲ್ಲಿದೆ. ಅವಳು ಪ್ರಕೃತಿ, ಅದಕ್ಕೆ ಉತ್ತರ ಕೊಡೋಕ್ಕೆ ನಮಗೆ ಆಗಲ್ಲ. ಅದಕ್ಕೆ ಮತ್ತೆ ಮತ್ತೆ ಶಕುಂತಲೆ ನಮ್ಮ ನೆನಪಿಗೆ ಬರ್ತಾಳೆ. ಹಾಗೆ ನಮ್ಮ ಸಮಕಾಲೀನ ನಾಟಕಕಾರರಂತಹ KY ನಾರಾಯಣ ಸ್ವಾಮಿಯವರ ಅನಭಿಜ್ಞ ಶಕುಂತಲದಲ್ಲಿ ಕಾಳಿದಾಸನನ್ನೇ ಮುಖ್ಯ ಪಾತ್ರವನ್ನಾಗಿ ಮಾಡಿಕೊಂಡು ಅವನ ಪ್ರೇಮ ಜೀವನದ ನೋವನ್ನು ಅವರು ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಹೇಗೆ ಗಿರೀಶ್ ಕಾರ್ನಾಡ್ ಹೇಳ್ತಾರೋ, ನೋವಿನ ಹಲ್ಲಿಗೆ ಮತ್ತೆ ಮತ್ತೆ ನಾಲಿಗೆ ಹೋಗುವಂತೆ ನಮ್ಮ ಶಕುಂತಲೆಯ ಕತೆಗೆ, ಕಾಡಿನ ಹುಡುಗಿಯ ಕತೆಗೆ ಮತ್ತೆ ಮತ್ತೆ ನಮ್ಮ ನೆನಪು ಹೋಗ್ತಾ ಇರುತ್ತೆ. ಇನ್ನಷ್ಟು ವಿಚಾರಗಳನ್ನು ಸಂದರ್ಭ ಬಂದರೆ ಹೇಳ್ತೀನಿ. ಏನು ಅಂದರೆ KYN ಅವರ ಇದು ಅನಭಿಜ್ಞ ಶಾಕುಂತಲೆ ಬಗ್ಗೆ ಹೇಳಿದ್ರು, ಹೈಜಾಕ್ ಮಾಡಿದ್ರು ಅವರು ನನ್ನ ಮಾತನ್ನು. ನನಗೆ ಆ ನಾಟಕ ನೋಡಿದಾಗ, ಅದು ಅಭಿಜ್ಞಾನ ಶಾಕುಂತಲೆ ಅಲ್ಲ, ಅನಭಿಜ್ಞ ಶಾಕುಂತಲೆ. ಅಲ್ಲಿ ನೋಡಿದಾಗ ನನಗನ್ಸೋದೇನು ಅಂತಂದರೆ, ಅಲ್ಲಿ ಶಾಕುಂತಲೆ ಏನು ಬರೆದಿದ್ದಾನೋ, ಅಭಿಜ್ಞಾನ ಶಾಕುಂತಲೆ ಬರೆದಂಥ ಕಾಳಿದಾಸನೇ ತನ್ನ ನೋವನ್ನು ಬರೆದಿದ್ದಾನೇನೋ ಅನ್ನೋ ಥರದ ಒಂದು ಕಟ್ಟುವಿಕೆ ಏನಿದೆ ಇಲ್ಲಿ. ಕಾಳಿದಾಸನ ಯಾರನ್ನು ಪ್ರೀತಿಸಿರ್ತಾನೆ ಅವಳಿಂದನೇ ದೂರ ಆಗ್ತಾನೆ, ಆಕೆ ಕೊಟ್ಟ ಉಂಗುರ, ಆಮೇಲೆ ಅವನ ಕೊಲೆ ಆಗುತ್ತೆ. ಅದು ಇನ್ನಿದಕ್ಕೆ ಹೋದರೂ ಕೂಡ ನಾವಲ್ಲಿ ಕಾಳಿದಾಸನ ಅಂದರೆ ಶಕುಂತಲೆಯ ಜಾಗದಲ್ಲಿ ಕಾಳಿದಾಸನನ್ನು ನೋಡೋದೇನಿದೆಯಲ್ಲ, ಅದು ಅಗೇನ್ ಮುರಿದು ಕಟ್ಟಬೇಕು ಮತ್ತು ಸಮರ್ಥವಾಗಿ ಅದು ರೀಚ್ ಮಾಡುವಂಥ ನಾಟಕ. ನಾನು ಆಗಲೇ ಮೆನ್ಷನ್ ಮಾಡೋದು ಮರ್ತೋದೆ. KYN ಅವರದ ಒಂದು ಪ್ರಸಿದ್ಧವಾದ ನಾಟಕ ಅನಭಿಜ್ಞ ಶಾಕುಂತಲ ಕೆಲವು ವರ್ಷಗಳ ಹಿಂದೆ ಬಹಳ ಪ್ರಯೋಗ ಆಯಿತು. ಆ ನಾಟಕ ಶುರುವಾಗೋದೇ ಕಾಳಿದಾಸ ಯಾವುದೋ ಒಬ್ಬ ವೇಶ್ಯ ಮನೆಯಲ್ಲಿ ಅವನು ಬರೆದಿರುವಂಥ ನಾಟಕನ ರೀಡಿಂಗ್ ಮಾಡ್ತಾ ಇದ್ದಾನೆ.
ಅಲ್ಲಿದ್ದಂಥ ವೇಶ್ಯೆ ಮಗಳು ಆ ಮಗ ಅವನನ್ನು ಕೊಲೆ ಮಾಡಿಬಿಡ್ತಾನೆ. ಸೊ ಅಲ್ಲಿಂದ ವಿಚಾರಣೆ ಶುರುವಾಗುತ್ತೆ. ಹೀಗೆ ಅದು ನಾಟಕ ಬೆಳೀತಾ ಹೋಗುತ್ತೆ. ತುಂಬ ಒಂದು ರೀತಿ ರೋಚಕವಾಗಿ ಆ ನಾಟಕವನ್ನು ಕಟ್ಟಲಾಗಿದೆ. ಅಲ್ಲಿ 3 ಜನ ಸ್ತ್ರೀಯರ ವಿಚಾರಣೆ ನಡೆಯುತ್ತೆ. ಹಾಗೆ ಸಾಕ್ತಾ ಹೋಗುತ್ತೆ ಆ ನಾಟಕ. ಆಸಕ್ತರು ಖಂಡಿತ ಓದಿ ಆ ನಾಟಕವನ್ನು ಕೂಡ. ಮತ್ತು ಮೀರಾ ಅವರು ಬಹಳ ಒಳ್ಳೆಯ ಮಾತು ಹೇಳಿದ್ರು. ಶಕುಂತಲೆಯನ್ನು ನೀವು ಕಾಡಿನಿಂದ ಡಿಸ್ಲೊಕೇಟ್ ಮಾಡಬಹುದು, ಆದರೆ ಯಾವತ್ತೂ ಅವಳ ಒಳಗಡೆ ಇರುವಂಥ ಕಾಡನ್ನು ನೀವು ಯಾವತ್ತೂ ನಾಶ ಮಾಡೋಕ್ಕಾಗೋದಿಲ್ಲ ಅಂತ ಶಕುಂತಲೆಯರು ಹಲವಾರು ನಮ್ಮ ನಡುವೆ ಇದ್ದಾರೆ. ಸೊ ಈಗ ನಾನು ಮತ್ತೆ ನಮ್ಮ ಕುಮಾರಸ್ವಾಮಿ ಅವ್ರ ಹತ್ರ ಬರ್ತೀನಿ. ಈಗ ಈ ಎಲ್ಲ ಈ ಮರುಕಟ್ಟುವಿಕೆ ಇದೆಯಲ್ಲ, ಮುರಿದು ಕಟ್ಟುವಿಕೆ, ಹೊಸ ನೋಟ ಇದೆಯಲ್ಲ, ಈ ರೀತಿ ಹಲವು ಬರಹಗಾರರು ಮುರಿದು ಕಟ್ತಾ ಇರ್ತಾರೆ. ಹಾಗೆ ಕಟ್ಟುವಾಗ ಅವರಿಗೆ ಗೊತ್ತಿಲ್ಲದ ಹಾಗೆ ಹೊಸ ಹೊಸ ಅಜೆಂಡಾ ಅವ್ರ ಹಿಂದೆ ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಈಗ ಒಂದು ಹೆಣ್ಮಗಳು ಒಂದು ಶಕುಂತಲೆಯನ್ನು ಮರುಕಟ್ಟುತ್ತಾಳೆ ಅಂತಂದರೆ ಅವಳು ಶಕುಂತಲೆ ಪಾಯಿಂಟ್ ಆಫ್ ವ್ಯೂಯಿಂದಲೇ ಕಟ್ಟಬೇಕು. ಅಥವಾ ಇನ್ನೊಬ್ಬ ಯಾರೋ ಕಟ್ತಾರೆ ಅಂತಂದರೆ ಬೇರೆ ಪಾಯಿಂಟ್ ಆಫ್ ವ್ಯೂ, ಅಥವಾ ಅದು ಕೂಡ ಶಕುಂತಲೆ ಪಾಯಿಂಟ್ ಆಫ್ ವ್ಯೂಯಿಂದಲೇ ಕಟ್ಬೋದು. ಅದ್ರಲ್ಲಿ ಸ್ಲೈಟ್ಲಿ ಡಿಫ್ರೆನ್ಸ್ ಇರ್ಬೋದು. ಒಬ್ಬ ಸ್ತ್ರೀ ಕವಿ ಕಟ್ಟೋದಕ್ಕೂ ಒಬ್ಬ ಪುರುಷ ಕವಿ ಕಟ್ಟೋದಕ್ಕೂ. ಸೊ ನಿಮಗೆ ಹೇಗೆ ಅನಿಸುತ್ತೆ? ಎಲ್ರಿಗೂ ನಮಸ್ಕಾರ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಬಡಗೇರ್ ಸರ್. ಶಕುಂತಲೆಯ ಒಂದು ಸಣ್ಣ ಪರಿಚಯ ಮತ್ತು ನಾಟಕಗಳಲ್ಲಿ ಶಕುಂತಲೆ ಮತ್ತು ಕಾವ್ಯಗಳಲ್ಲಿ ಕಥೆಗಳಲ್ಲಿ ಶಕುಂತಲೆಯನ್ನು ನೋಡಿದ ಮೇಲೆ ಬಡಗೇರ್ ಸರ್ ನನಗೆ ಕೇಳಿರೋ ಪ್ರಶ್ನೆ ಮತ್ತೆ ಮತ್ತೆ ಮರುಕಟ್ಟುವ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂಥೇಳಿ. ನನಗೆ ನಾನು ಇದನ್ನು ಒಂದು ತಾತ್ವಿಕ ಪ್ರಶ್ನೆಯಾಗಿ ಎತ್ಕೊಂಡ್ರೆ ಈ ಮರುಕಟ್ಟುವಿಕೆ ಅಥವಾ ಮರು ವ್ಯಾಖ್ಯಾನ ಅಥವಾ ಹೊಸ ಓದು ಯಾಕಾಗಿ ನಡೆಯುತ್ತೆ ಅಂತಂದರೆ ಮತ್ತೆ ಮತ್ತೆ ಕಥೆಯನ್ನು ಹೇಳೋದಕ್ಕಲ್ಲ ಅಂತ. ಈ ಮತ್ತೆ ಮತ್ತೆ ಕಥೆಯನ್ನು ಹೇಳೋದಕ್ಕಲ್ಲ, ಭಿನ್ನಮತವನ್ನು ಹೂಡೋದಕ್ಕಾಗಿ ಅಥವಾ ಭಿನ್ನಮತದ ಜೊತೆಗೆ ಒಂದು ಪರ್ಯಾಯ ಮಾರ್ಗಗಳನ್ನು ತೋರಿಸೋದಕ್ಕಾಗಿ ಈ ಮತ್ತೆ ಮತ್ತೆ ರಿವಿಸಿಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಈ ಭಿನ್ನಮತ ಮತ್ತು ಪರ್ಯಾಯ ಈ ಎರಡೂ ಹುಟ್ಟತಕ್ಕಂಥದ್ದು ಸಮಕಾಲೀನ ತಲ್ಲಣಗಳ ಭಾಗವಾಗಿ ಅಂತ ನನ್ನ ಗ್ರಹಿಕೆ. ಹಾಗಾಗಿ ಆ ಮೂಲಕ ಆ ಪಾತ್ರಗಳು ಮತ್ತೆ ಮತ್ತೆ ಜೀವಂತವಾಗಿರ್ತವೆ. ಹೊಸ ಓದು ಅಂದರೆ ಯಾವುದು ಹೊಸ ಓದು? ಇವತ್ತು ನಾನು ಒಂದು ಶಕುಂತಲೆಯನ್ನು ಈಗ ನಾನು ಓದಿದ್ರೆ ಅದು ಹೊಸ ಓದು. ಇನ್ನೊಂದಷ್ಟು ವರ್ಷ ಬಿಟ್ಟು ನಾನೇ ಆ ಶಕುಂತಲವನ್ನು ಓದಿದ್ರೆ ಅದು ಮತ್ತೆ ಹೊಸ ಓದು. ಹಾಗಾಗಿ ಯಾವ ಕಾಲಘಟ್ಟದಲ್ಲಿ ನಾವು ಓದ್ತಾ ಇದ್ದೇವೋ ಅದು ಹೊಸ ಓದು ಆಗುತ್ತೆ. ಹೊಸ ಓದಿಗೆ ಆ ಹೊಸ ಓದುಗಳನ್ನು ಗ್ರಹಿಸುವ ಬಗೆ ಹೇಗೆ ಅನ್ನೋದು ನಾನು ಇನ್ನೊಂದು ಪ್ರಶ್ನೆಯನ್ನು ಇಟ್ಕೊಂಡು, ಅದಕ್ಕೆ ಯಾವ ಮಾನದಂಡಗಳು ಕೂಡ ಇರೋದಿಲ್ಲ. ಆದರೆ ಅವಕ್ಕೆ ಮಾನದಂಡ ಅಂದರೆ ನಮ್ಮ ಸಮಕಾಲೀನ ತಲ್ಲಣಗಳು ಅಂತ. ಈಗ ಶಕುಂತಲೆಯನ್ನು ನೋಡಿದ್ರೆ ಈಗಾಗಲೇ ಹೇಳಿದರೆ ಅವಳ ಕಾಡಿನಲ್ಲಿ ಬೆಳೆದ ಹೆಣ್ಣು, ಅಂದರೆ ಮನುಷ್ಯರನ್ನು ರಿಜೆಕ್ಟ್ ಮಾಡುವಂಥ, ಪ್ರಾಣಿಗಳ ಜೊತೆಗೆ ಮಾತಾಡಬೇಕು, ಬಳ್ಳಿಗಳ ಜೊತೆಗೆ ಮಾತಾಡಬೇಕು, ಮೊಲದ ಜೊತೆಗೆ ಮಾತಾಡಬೇಕು, ಜಿಂಕೆ ಜೊತೆಗೆ ಮಾತಾಡಬೇಕು. ಕೊನೆಗೆ ಋಷಿಗಳು ಕೂಡ ಸಾಕಿದ ಋಷಿಗಳು ಕೂಡ ಅವಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗದೆ ಕೊನೆಗೆ ಎಲ್ಲೆಲ್ಲೋ ಅಲ್ದ್ಕೊಂಡು ಬಂದು ನಿಂತು ಮತ್ತೊಮ್ಮೆ ದುಷ್ಯಂತನ ಕಾಮಕ್ಕೆ ಬಲಿಯಾಗಿ ನಿಂತಾಗ ಎತ್ತುವ ಪ್ರಶ್ನೆಗಳಿದಾವಲ್ಲ, ಅವು ಅತ್ಯಂತ ಭೀಕರವಾಗಿ ನಮಗೆ ಕಾಣಿಸ್ತವೆ. ಅದು ಕೇವಲ ಶಕುಂತಲೆಯ ನೋವು ಅಂತಲ್ಲ, ಅದು ಈ ಕಾಲದ ನೋವು ಕೂಡ. ಭಾರತೀಯ ಹೊಸ ಓದಿನಲ್ಲಿ ಟ್ಯಾಗೋರ್ ಇದನ್ನು ರಿವಿಸಿಟ್ ಮಾಡಿದ ಮೇಲೆ ಕನ್ನಡದಲ್ಲೂ ಕೂಡ ತುಂಬ ರಿವಿಸಿಟ್ಗಳಾಗಿದೆ. ಎಸ್ ವಿ ರಂಗಣ್ಣವರು, ಬಸವಪ್ಪ ಶಾಸ್ತ್ರಿಗಳು ಕನ್ನಡಕ್ಕೆ ಅದನ್ನು ತಂದಾಗ ಅದು ಒಂದು ರೀತಿ, ಅದಕ್ಕೆ ಅವರನ್ನು ಅಭಿನವ ಕಾಳಿದಾಸ ಅಂತಲೂ ಕೂಡ, ಕನ್ನಡದ ಕಾಳಿದಾಸ ಅನ್ನಿಸ್ಕೋತಾರೆ ಅವರು. ಕೆ ವೈ ನಾರಾಯಣ ಸ್ವಾಮಿ ಅವರ ನಾಟಕ ಆಗಿರಲಿ ಅಥವಾ ಎಚ್ ಎಲ್ ಪುಷ್ಪ ಮೇಡಮ್ ಅವರ ಆ ಪಾತ್ರಗಳ, ಕೇವಲ ಶಕುಂತಲ ಅಲ್ಲ, ಆ ಬಗೆಯ ಮಾಧವಿ ಇರಲಿ, ಅಹಲ್ಯೆ ಇರಲಿ, ಸೀತೆ ಇರಲಿ, ರತ್ನಾಜಿ ಇರಲಿ, ಇಂತಹ ಪಾತ್ರಗಳು ಮತ್ತೆ ಮತ್ತೆ ಜೀವಂತಿಕೆಯನ್ನು ಪಡ್ಕೊಳ್ತಕ್ಕಂಥದ್ದು ನಮಗೆ ಸಮಕಾಲೀನ ಈ ತಲ್ಲಣಗಳಲ್ಲಿ ಅಂತ ನನಗೆ ಅನ್ನಿಸ್ತದೆ. ಸಾಕಷ್ಟು ಅಂದರೆ ನನಗೆ ಇನ್ನೊಂದು ಅನಿಸೋದೇನೆಂದರೆ, ಈ ವರ್ಣನೆಗಳಲ್ಲೆಲ್ಲ ಅವಳನ್ನು ನಾನೇಕೆ ಬಳ್ಳಿ ಅಂತ ಮೇಡಮ್ ಪದ್ಯ ಓದಿರಲ್ಲ, ನೀವು ಪೂರ್ತಿಯಾಗಿ ನೋಡಿದ್ರೆ ಅವನು ಮದಿಸಿದ ಆನೆಯ ಹಾಗೆ, ಇವಳು ಪಾಪ ಒಂದು ಬಾಳೆಯ ಒನದ ಹಾಗೆ, ಅಂದರೆ ಇಡಿಯಾಗಿ. ಓಕೆ, ನಾನು ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ. ಹಳೆಯ ಪಾತ್ರಗಳನ್ನು ಹೊಸದಾಗಿ ಓದುವಾಗ ಎರಡು ಬಗೆಯ ಕ್ರಮಗಳು ನನಗೆ ಕಾಣಿಸಿದೆ. ಒಂದು, ಅವೇನಾದರೂ ಧಾರ್ಮಿಕ ಪಾತ್ರಗಳಾಗಿದ್ದರೆ, ಭಾವನಾತ್ಮಕ ಪಾತ್ರಗಳಾಗಿದ್ದರೆ ಅವಕ್ಕೆ ಬರುವ ಪ್ರತಿಕ್ರಿಯೆಗಳ ರೂಪನೇ ಬೇರೆ. ಅದು ಬಸವಣ್ಣನವರಿಗಿರಲಿ, ಸೀತೆಗಿರಲಿ, ರಾಮನಿಗಿರಲಿ, ಶಂಭುಕನನ್ನು ರಿವಿಸಿಟ್ ಮಾಡಿದ ಕುವೆಂಪುಗೆ ಮಾಸ್ತಿ ಮಾಡಿದ ಪ್ರತಿಕ್ರಿಯೆ ಇರಲಿ, ಇದು ಒಂದು ಬಗೆ. ಆದರೆ ಶಾಕುಂತಲೆಯನ್ನು ಮತ್ತೆ ಮತ್ತೆ ರಿವಿಸಿಟ್ ಮಾಡಿದಾಗಲೂ ಕೂಡ ಈ ಬಗೆಯ
ವಿವಾದ ಅಂತ ನಾವು ಕೋರ್ಟಲ್ಲಿ ಕರೆಯುವ ಆ ಬಗೆಯ ವಿವಾದಗಳು ಕಾಣಿಸಿದ್ದು ನನಗೆ ಕಾಣಿಸಿಲ್ಲ. ರತ್ನಾಜಿಗಾಗಲಿ ಅದು ನಮಗೆ ಕಾಣಿಸಿಲ್ಲ. ಎಲ್ಲಿ ಸಾಂಪ್ರದಾಯಿಕತೆಯನ್ನು ಒಪ್ಪುವಂಥ ಮನಸ್ಸುಗಳು ಅಥವಾ ಮತೀಯವಾದಿ ಮನಸ್ಸುಗಳು ಎಲ್ಲಿರ್ತಾವೋ ಅವು ಹಳೆಯದನ್ನು ಅದು ಎಷ್ಟೇ ಕ್ರೌರ್ಯ ತುಂಬಿರಲಿ ಅದು ಬಹಳ ಚೆನ್ನಾಗಿದೆ ಅಂತ ಹೇಳಿ ಒಂದು ಇನ್ನರ್ ಅಜೆಂಡಾ ಇಟ್ಕೊಂಡು ಅದನ್ನು ನೋಡ್ತಾ ಹೋಗ್ತವೆ. ಆದರೆ ಹೊಸ ಆಲೋಚನೆಯ ಸಮಾನತೆಯನ್ನು ಬಯಸುವ, ಅದು ಎಲ್ಲ ಬಗೆಯ ಸಮಾನತೆಯನ್ನು ಬಯಸುವ ಸಂಪ್ರದಾಯ ಅಂತ ಹೇಳ್ತಾನೆ ಎಸಗುವ ಕ್ರೌರ್ಯವನ್ನು ಪ್ರಶ್ನಿಸುವ ಬರಹಗಳೇ ನಮಗೆ ಬೇಕಾಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಈ ಕುವೆಂಪು ರಾಮಾಯಣದ ಪಾತ್ರಗಳನ್ನು ನಾವು ನೋಡಿದ್ರೂ ಕೂಡ ಇದು ನಮಗೆ ಅನ್ನಿಸ್ತದೆ. ಅಂದರೆ ದುರ್ಯೋಧನನನ್ನು ಸುಯೋಧನನನ್ನಾಗಿ ಓದುವಂತಹ, ಎಲ್ಲಿ ಹಳೆಯ ಪಾತ್ರಗಳು ಒಂದು ಬಗೆಯ ಕ್ರೌರ್ಯ ಅಥವಾ ಒಂದು ಬಗೆಯ ಹೆಣ್ಣಂದರೆ ಹೀಗೆ ಇರಬೇಕಂತೇಳಿ ಚಿತ್ರಿಸಿರ್ತಕ್ಕಂಥ ನೋಟಗಳಿದ್ದಾವೆ, ಅವನ್ನೆಲ್ಲ ಕೂಡ ಮುರಿದು ಕೊಟ್ಟುವ ಸಾಧ್ಯತೆಗಳನ್ನು ಹೊಸ ಕಾಲಘಟ್ಟದಲ್ಲಿ ನಾವು ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ನನಗೆ ಇನ್ನೊಂದು ಮಾತನ್ನು ಇಲ್ಲಿ ಹೇಳಬೇಕಂತ ಅನ್ನಿಸ್ತದೆ. ಕುವೆಂಪು ಅವರ ಅಮೃತಮತಿ ಮತ್ತು ಎಚ್ ಎಲ್ ಪುಷ್ಪ ಅವರ ಅಮೃತಮತಿ ಎರಡನ್ನೂ ನಾವು ಅಕ್ಕಪಕ್ಕದಲ್ಲಿಟ್ಟು ಓದಿದಾಗ ನಮಗೆ ನಿಜಕ್ಕೂ ಕೂಡ ಕುವೆಂಪು ಅಂತ ಸೃಜನಶೀಲ ಬರಹಗಾರರು ಅಂತ ಕನ್ನಡದ ಒಂದು ಕಣ್ಣು, ಒಂದು ಮುನ್ನೋಟ ಅಂತ ಹೇಳುವಂತಹ ಕುವೆಂಪು ಅವರು ಅಮೃತಮತಿಯನ್ನು ನೋಡಿದಂಥ ಕ್ರಮಕ್ಕೂ ಮತ್ತು ಎಚ್ ಎಲ್ ಪುಷ್ಪ ಅವರು ಅಮೃತಮತಿಯನ್ನು ನೋಡಿದ ಕ್ರಮಕ್ಕೂ ತುಂಬ ವ್ಯತ್ಯಾಸಗಳು ನಮಗೆ ಕಾಣಿಸ್ತದೆ. ಅದೊಂದು ನಾನು ಎಕ್ಸ್ಪ್ಲೈನ್ ಮಾಡಬೇಕಿತ್ತು, ಆದರೆ ಸಮಯ ಇಲ್ಲದೆ ಇರೋದಕ್ಕೆ ಕಾರಣಕ್ಕಾಗಿ ಸಮಕಾಲೀನ ತಲ್ಲಣಗಳ ಭಾಗವಾಗಿ ಮತ್ತೆ ಎಲ್ಲಿವರೆಗೆ ನಾವು ಈ ಸಮಾನತೆಯನ್ನು ಒಪ್ಪೋದಿಲ್ಲ, ಎಲ್ಲಿವರೆಗೆ ನಾವು ಹಳೆಯದನ್ನು ಅದು ಎಷ್ಟೇ ಕ್ರೌರ್ಯ ತುಂಬಿದರೂ ಕೂಡ ಅದು ಚೆನ್ನಾಗಿದೆ ಅಂತ ಹೇಳಿ ಇನ್ನೊಬ್ಬರ ನೋವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಹೋಗ್ತೀವೋ ಅಲ್ಲಿವರೆಗೆ ಈ ಹೊಸ ಪಾತ್ರಗಳು, ಹಳೆಯ ಪಾತ್ರಗಳು ಹೊಸ ರೂಪದಲ್ಲಿ ಮತ್ತೆ ಮರುಹುಟ್ಟನ್ನು ಪಡಿತವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ಸೊ ಇಷ್ಟೊತ್ತು ನಾವು ಶಕುಂತಲೆಯ ಸುತ್ತಲೂ ಒಂದು ರೀತಿ ಮಾತಾಡ್ತಾ ಹೋದ್ವಿ. ಶಕುಂತಲೆಯೇ ಅಂದರೆ ನೇರವಾಗಿ ಶಕುಂತಲೆ ಎಲ್ಲೆಲ್ಲೆಲ್ಲ ಬಂದಿದ್ದಾಳೆ ಅಂತ ನಾವು ಡಿಸ್ಕಸ್ ಮಾಡಿದ್ರಿ. ಆದರೆ ಮಾರುವೇಷದಲ್ಲಿ ಶಕುಂತಲೆ ಹಲವಾರು ಜನರ ಕಥೆಗಳಲ್ಲಿ, ಕಾವ್ಯಗಳಲ್ಲಿ, ನಾಟಕಗಳಲ್ಲಿ ಅವಳ ಹೆಸರು ಬೇರೆ ಆಗಿರುತ್ತೆ ಅಷ್ಟೇ, ಆದರೆ ಅವಳೊಬ್ಬ ಶಕುಂತಲೆಯೇ ಆಗಿರ್ತಾಳೆ. ಮಾರುವೇಷದಲ್ಲಿ ಎಷ್ಟೋ ಸಾಹಿತ್ಯ ಎಲ್ಲ ಪ್ರಕಾರಗಳಲ್ಲೂ ಹಲವಾರು ಲೇಖಕರಿಗೆ ನನ್ನದೇ ಒಂದು ಕಥೆ, ಕಣ್ಣಿನ ಕಾಯಿಲೆ ಅಂತ ಒಂದು ಕಥೆ ಇದೆ. ಅದರಲ್ಲಿ ಶರಾವತಿ ಅನ್ನೋ ಹುಡುಗಿ ಬರ್ತಾಳೆ, ಅವಳು ಬೇರೆ ಯಾರೂ ಅಲ್ಲ, ಅವಳು ಒಬ್ಬಳು ಶಕುಂತಲೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಮೆನ್ಷನ್ ಮಾಡೋದು ಮರ್ತು ಹೋದೆ, ಮೋಹನ್ ರಾಕೇಶ್ ಬರೆದಂಥ ಆಷಾಢದ ಒಂದು ದಿನ, ಅದು ಕೂಡ ಒಂದು ಬಹಳ ಅದ್ಭುತವಾದಂಥ ಹೊಸ ಓದು. ಹೌದು, ಅದು ಕೂಡ ಭಾಳ ಅದ್ಭುತವಾದ ಹೊಸ ಓದು. ಅದರಲ್ಲಿ ಕಾಳಿದಾಸನನ್ನೇ ಒಂದು ರೀತಿ ದುಷ್ಯಂತನ ಮತ್ತೊಂದು ಮುಖವಾಡವನ್ನಾಗಿ, ರೂಪವನ್ನಾಗಿ ಅವನು ತಂದಿದ್ದಾನೆ. ಶಕುಂತಲೆ ಬದಲಾಗಿ ಹೆಸರು ಬದಲಾಗಿದೆ ಅಷ್ಟೇ, ಅವಳು ಮಲ್ಲಿಕಾ ಅಂತ ಬರ್ತಾಳೆ ಅಲ್ಲಿ. ಅದು ಕೂಡ ಅದ್ಭುತವಾದ ನಾಟಕ. ಸೊ ಹೀಗೆ ಶಕುಂತಲೆ ಎಲ್ಲಿದ್ದಾಳಪ್ಪ ಅಂತಂದರೆ, ಅವಳು ಇವತ್ತು ಎಲ್ಲ ಕಡೆ ಇದ್ದಾಳೆ. ಅವಳು ಇಲ್ಲೆಲ್ಲೋ ಆಟೋ ಓಡಿಸ್ತಾ ಇದ್ದಾಳೆ, ಎಲ್ಲೋ ಹಳ್ಳಿಯಿಂದ ಬಂದಿದ್ದಾಳೆ, ಆಟೋ ಓಡಿಸ್ತಾ ಇದ್ದಾಳೆ. ಇಲ್ಲೆಲ್ಲೋ ಡಿ-ಮಾರ್ಟಲ್ಲಿ ಕೆಲಸ ಮಾಡ್ತಿದ್ದಾಳೆ, ಇನ್ನೊಬ್ಬಳೆಲ್ಲೆಲ್ಲೋ ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದಾಳೆ, BPO ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಸೊ ಹೆಸರು ಬೇರೆ ಬೇರೆ ಆಗಿದೆ ಅಷ್ಟೇ. ಎಲ್ಲಿವರೆಗೂ ಈ ಲೋಕದಲ್ಲಿ ಗಂಡಿನಿಂದ ವಂಚನೆಗೆ ಒಳಗಾದಂಥ ಹೆಣ್ಣು ಅವಳ ಆರ್ತನಾದ ಇರುತ್ತೋ ಅಲ್ಲಿವರೆಗೂ ಶಕುಂತಲೆಯನ್ನು ಎಲ್ಲ ಕಲಾವಿದರು, ಬರಹಗಾರರು ಹೊಸದಾಗಿ ಕಟ್ಟೋಕೆ ಪ್ರಯತ್ನ ಪಡ್ತಾನೇ ಇರ್ತಾರೆ ಅಂತ ಹೇಳ್ತಾ ನಾವು ಈ ಗೋಷ್ಠಿನ ಮುಗಿಸ್ತಾ ಇದ್ದೀವಿ. ಇದನ್ನು ಕೇಳಿದ ಎಲ್ಲರಿಗೂ ಬಹಳ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.